ಧಾರವಾಡ ಕಟ್ಟೆ ಧಾರವಾಡ ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 2 ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ನೆರೆದ ಎಲ್ಲ ಗಣ್ಯ ಮಹನೀಯರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಇಂದಿನ ಸಮಾರಂಭವನ್ನ ಪ್ರಾರಂಭಿಸುತ್ತಿದ್ದೇವೆ. ಕಳೆದ 4-6 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿರುವ ಧಾರವಾಡ ಕಟ್ಟೆ ಈಗಾಗಲೇ 283 ಕಾರ್ಯಕ್ರಮಗಳನ್ನು ಆಯೋಜಿಸಿ ಇಂದು 284ನೇ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ. ಇದಕ್ಕೆಲ್ಲ ಕಾರಣ ನೀವುಗಳು, ನಿಮ್ಮ ಪ್ರೀತಿ, ಹಾರೈಕೆ, ಭರವಸೆ ಇಂದು ಧಾರವಾಡ ಕಟ್ಟೆ ನಾಡಿನಾದ್ಯಂತ ಸಾಹಿತ್ಯಾಸಕ್ತರಿಗೆ ನೆಚ್ಚಿನ ವೇದಿಕೆಯಾಗುವಲ್ಲಿ ಕಾರಣವಾಗಿದೆ. ಪುರುಷಕಟ್ಟೆ ಮಾಸಪತ್ರಿಕೆ ನಮ್ಮ ಧಾರವಾಡ ಕಟ್ಟೆಯ ಮಹತ್ವದ ಕಾರ್ಯವಾಗಿದೆ. ಇಂದು ಇಂಗ್ಲಿಷ್ ಸಾಹಿತ್ಯ ದರ್ಶನ ಮಾಲಿಕೆಯ 20ನೆಯ ಉಪನ್ಯಾಸದಲ್ಲಿ ಲಾರ್ಡ್ ಬೈರನ್ ಕಾವ್ಯ ಪಯಣ ಒಂದು ಅವಲೋಕನ ವಿಷಯದ ಮೇಲೆ ಮಂಜುನಾಥ್ ಗದಗ್ ಇವರು ನಮ್ಮೊಂದಿಗೆ ತಮ್ಮ ವಿಚಾರವನ್ನ ಹಂಚಿಕೊಳ್ಳಲಿಕ್ಕೆ ಬಂದಿದ್ದಾರೆ. ಮಂಜುನಾಥ್ ಗದಗ್ ಸರ್ ನಮ್ಮ ಧಾರವಾಡ ಕಟ್ಟೆಯಿಂದ ನಾವು ಅವರನ್ನ ಒಂದು ಫಂಕ್ಷನ್ಗೆ ಕೇಳಿಕೊಂಡಾಗ ತಮ್ಮ ತುಂಬು ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಇವತ್ತು ನಮ್ಮೆಲ್ಲರ ಜೊತೆ ಬಂದು ನೆರೆದಿದ್ದಾರೆ. ಹೀಗಾಗಿ ತಮಗೆ ಸ್ವಾಗತ ಸರ್. ಸರ್, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸುತ್ತೇನೆ. ಸ್ವಾಗತ ಸರ್. ಕಾರ್ಯಕ್ರಮದಲ್ಲಿ ಉಪಸ್ಥಿತವಿರುವ ಎಲ್ಲ ಹಿರಿಯರಿಗೆ, ಆಸಕ್ತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಉಪನ್ಯಾಸಕರಾದ ಮಂಜುನಾಥ್ ಗದಗ್ ಅವರ ಬಗ್ಗೆ 2 ಮಾತುಗಳು. ಮಂಜುನಾಥ್ ಗದಗ್ ಸರ್ ಇವರು ಕಳೆದ 16 ವರ್ಷಗಳಿಂದ ಇಂಗ್ಲಿಷ್ ಉಪನ್ಯಾಸಕರಾಗಿ ತಮ್ಮ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಮಂಜುನಾಥ್ ಗದಗ್ ಅವರು ಇಂಗ್ಲಿಷಲ್ಲಿ MA, MPhil ಪದವಿಯನ್ನ ಪಡೆದಿದ್ದಾರೆ. ಅದರೊಂದಿಗೆ B.Ed ಮತ್ತು KSET ಎಕ್ಸಾಮ್ಗಳನ್ನ ಪೂರ್ಣಗೊಳಿಸಿದ್ದಾರೆ. ಇದಲ್ಲದೆ ಮಂಜುನಾಥ್ ಗದಗ್ ಸರ್ ಅವರು TET ಮತ್ತು CTET ಪರೀಕ್ಷೆಗಳಿಗೆ ಇಂಗ್ಲಿಷ್ ವಿಷಯದಲ್ಲಿ ಹಲವಾರು ಸಂಸ್ಥೆಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗಿ ವರ್ಕ್ಶಾಪ್ಗಳನ್ನ ನಡೆಸಿಕೊಟ್ಟಿರುತ್ತಾರೆ. ಇವರು ಸಾಹಿತ್ಯದಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿದ್ದು ಬ್ರಿಟಿಷ್ ಲಿಟರೇಚರ್, ಇಂಡಿಯನ್ ಲಿಟರೇಚರ್, ಅಮೆರಿಕನ್ ಲಿಟರೇಚರ್ಗಳಲ್ಲಿ ಹೆಚ್ಚು ಓದುತ್ತಾ ಹಲವಾರು ಪತ್ರಿಕೆಗಳಲ್ಲಿ ತಮ್ಮದೇ ಆದಂತಹ ಕೆಲವೊಂದಿಷ್ಟು ಲೇಖನಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಇಂತಹ ಮಹನೀಯರು ಇಂದು ನಮ್ಮೊಂದಿಗೆ ನಮ್ಮ ಧಾರವಾಡ ಕಟ್ಟೆಗೆ ಬಂದು ಒಂದು ಉಪನ್ಯಾಸ ನೀಡುತ್ತಿರುವುದು ಒಂದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಡಾಕ್ಟರ್ ಮಂಜುನಾಥ್ ಗದಗ್ ಸರ್ ಅವರ ಬಗ್ಗೆ ಇಷ್ಟು ಹೇಳುತ್ತಾ ಅವರಿಗೆ ತಮ್ಮನ್ನ ಪರಿಚಯಿಸುತ್ತಿದ್ದೇನೆ. ಮಂಜುನಾಥ್ ಗದಗ್ ಸರ್, ತಮಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ. ಡಾಕ್ಟರ್ ಮಂಜುನಾಥ್ ಗದಗ್ ಸರ್ ಇಂದು ಲಾರ್ಡ್ ಬೈರನ್ ಕಾವ್ಯ ಪಯಣ ಒಂದು ಅವಲೋಕನ ವಿಷಯದ ಕುರಿತು ಮಾತನಾಡುತ್ತಿದ್ದಾರೆ. ಸರ್ ಮೊದಲು 60 ನಿಮಿಷ ತಮ್ಮ ಉಪನ್ಯಾಸ ಮಂಡಿಸಲಿದ್ದಾರೆ. ನಂತರ ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಡೋನೂರ್ ಸರ್ ಅವರ ಪೂರಕ ಮಾತುಗಳು, ಕೊನೆಯಲ್ಲಿ ಕೆಲವು ನಿಮಿಷಗಳ ಚರ್ಚೆ ಇರಲಿದೆ. ಸಮಯದ ಮಿತಿಯೊಳಗೆ ತಮ್ಮ ಉಪನ್ಯಾಸವನ್ನು ಮಂಡಿಸಬೇಕೆಂದು ಸವಿನಯವಾಗಿ ವಿನಂತಿಸಿಕೊಳ್ಳುತ್ತಾ ಸರ್ಗೆ ಮತ್ತೊಮ್ಮೆ ಸ್ವಾಗತಿಸಿ ಈ ವೇದಿಕೆಯನ್ನ ನಿಮ್ಮ ಮಾತಿಗೆ ಬಿಟ್ಟು ಕೊಡುತ್ತಿದ್ದೇನೆ. ಮಂಜುನಾಥ್ ಸರ್, ಪ್ಲೀಸ್. ಧನ್ಯವಾದಗಳು ಸರ್. ಸರ್, ಮಾತು ಕೇಳುತ್ತಲ್ಲ ಸರ್? ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಹಲೋ. ಎಸ್ ಸರ್. ಸರ್ ಸ್ವಲ್ಪ ಕಟ್ ಕೇಳ್ತಾ ಇದೆ ಸರ್, ನೋಡಿ. ಡೋನೂರ್ ಸರ್ ಅವರೇ, ಮಂಜುನಾಥ್ ಸರ್ ಸರಿ. ಕಟ್ಟೆಯ ಇನ್ನುಳಿದ ಎಲ್ಲಾ ಪದಾಧಿಕಾರಿಗಳು ಸರ್ ಕೇಳ್ತಲ್ಲ? ಕೇಳ್ತಾ ಇದೆ ಸರ್. ಇವಾಗ ನಿಮ್ ಕೇಳ್ತಾ ಇದೆ, ಹೇಳಿ ಸರ್. ಕಟ್ಟೆಯ ಇನ್ನುಳಿದ ಎಲ್ಲಾ ಪದಾಧಿಕಾರಿಗಳೇ ಹಾಗೂ ಇಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಸಾಹಿತ್ಯಾಸಕ್ತರೇ, ನನ್ನ ಹಿತೈಷಿಗಳೇ ಹಾಗೂ ಎಲ್ಲ ಸಾಹಿತ್ಯ ಬಳಗಕ್ಕೆ ಸಂಜೆಯ ನಮಸ್ಕಾರಗಳು.
ಮೊದಲಿಗೆ ಈ ಧಾರವಾಡ ಕಟ್ಟೆಯನ್ನ ಕಟ್ಟಿ ಸಾಹಿತ್ಯಾಸಕ್ತರಿಗೆ ಸಾಹಿತ್ಯದ ರಸದೌತಣವನ್ನ ಉಣಬಡಿಸುತ್ತಿರುವ ಡೋಣೂರ್ ಸರ್ ಅವರಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳು ಸಲ್ಲಿಸಲು ಬಯಸುತ್ತೇನೆ. ಇದರ ಜೊತೆಗೆ ಇಂದಿನ ಉಪನ್ಯಾಸಕ ಮಾಲಿಕೆಯನ್ನ ನಾನು 3 ಭಾಗವಾಗಿ ವಿಭಾಗಿಸಿದ್ದೇನೆ. ಮೊದಲನೇದಾಗಿ ರೊಮ್ಯಾಂಟಿಕ್ ಯುಗ ಮತ್ತು ಲಕ್ಷಣಗಳು, ಎರಡನೇ ಭಾಗ ಭೈರನ್ ರವರ ಒಂದು ಜೀವನ, ಮೂರನೇ ಭಾಗ ಭೈರನ್ ರವರ ಒಂದು ಕಾವ್ಯ. 1830ರವರೆಗೆ ನಾವು ಯಾವುದೇ ಒಂದು ಸಾಹಿತ್ಯಿಕ ಯುಗವನ್ನ ಪ್ರಾರಂಭವಾಗಿ ಎಸ್ ಸರ್, ನಿಮ್ಮ ಧ್ವನಿ ಆವಾಗ ಕಟ್ ಆಗ್ತದೆ. ಸ್ವಲ್ಪ ಮೇಕ್ ಶೂರ್ ದಟ್ ಯು ಹ್ಯಾವ್ ದಿ ರೈಟ್ ಕೈಂಡ್ ಆಫ್ ಕನೆಕ್ಟಿವಿಟಿ. ಮೈಕ್ ಇಯರ್ಫೋನ್ ಹಾಕೊಂಡು ತೆಗಿಲ್ಲ ಸರ್ ಅದು. ತೆಗೆದು ನೋಡಿ, ಕಟ್ ಕಟ್ ಆಗ್ತಾ ಇದೆ ಸರ್. ಇಯರ್ಫೋನ್ ಡಿಸ್ಕನೆಕ್ಟ್ ಮಾಡ್ಕೊಂಬಿಡಿ ಸರ್, ಆದ್ರೂ ಕೇಳಿಸುತ್ತೆ. ಅವಾಗ್ಲೇ ಟೆಸ್ಟ್ ಮಾಡಿದ್ವಿ ಅಲ್ಲ. ಮೇಡಮ್ ಕೇಳುತ್ತಲ್ಲ ಈಗ? ಕೇಳತ್ತೆ. ಹಲೋ, ಎಸ್ ಕೇಳಿಸುತ್ತೆ ಸರ್. ಮೇಡಮ್ ಕೇಳಿಸ್ತಾ ಇದೆಯಾ ಮಾತಾಡೋದು? ಸರ್ ಕೇಳಿಸುತ್ತೆ, ನೀವು ಮಾತಾಡಿ. ಎಸ್ ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್, ಆಯ್ತು. ಸೊ ಯಾವುದೇ ಒಂದು ಸಾಹಿತ್ಯಿಕ ಯುಗದ ಪ್ರಾರಂಭವನ್ನು ನಿಖರವಾಗಿ ಒಂದು ದಿನಾಂಕ ಅಥವಾ ಒಂದು ತಿಂಗಳು ಅಥವಾ ಒಂದು ವರ್ಷದಿಂದ ಹೇಳಲು ಸಾಧ್ಯವಿಲ್ಲ. ಆದರೆ ಸಾಹಿತ್ಯದ ಒಂದು ವ್ಯವಸ್ಥಿತ ಅಧ್ಯಯನ ದೃಷ್ಟಿಯಿಂದಾಗಿ ಆ ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂಥ ಯಾವುದಾದ್ರೂ ಒಂದು ರಾಜಕೀಯ ಘಟನೆ ಅಥವಾ ಸಾಹಿತ್ಯಿಕ ಘಟನೆ ಅಥವಾ ಒಂದು ಐತಿಹಾಸಿಕ ಘಟನೆಯನ್ನ ಪರಿಗಣಿಸಲಾಗುತ್ತದೆ. 1798ರಲ್ಲಿ ಎಲ್ಲರಿಗೂ ತಿಳಿದಿರುವಂತೆ ST ಕಾಲೇಜ್ ಮತ್ತೆ ವರ್ಡ್ಸ್ವರ್ತ್ ಬರೆದಿರತಕ್ಕಂಥ ಒಂದು ಪುಸ್ತಕ ಪ್ರಕಟಣೆ ಆಯಿತು. ಆ ಪುಸ್ತಕದ ಹೆಸರು ಲಿರಿಕಲ್ ಬ್ಯಾಲೆಡ್ಸ್. ಆದ್ದರಿಂದ ಈ ಪ್ರಕಟಣೆಯಾದ ವರ್ಷವನ್ನ ನಾವು ಈ ರೊಮ್ಯಾಂಟಿಕ್ ಯುಗದ ಆರಂಭ ಎಂದು ಪರಿಗಣಿಸಲಾಗುತ್ತದೆ. ಸೊ ಈ ಯುಗಕ್ಕಿಂತ ಮೊದಲು ಕೆಲವೊಂದು ಮಹತ್ವದ ಘಟನೆಗಳು ನಡೆದು, ಅವುಗಳೆಂದರೆ ಈ ನೆಪೋಲಿಯನ್ ಬೋನಪಾರ್ಟನ ಉತ್ಕರ್ಷ ಮತ್ತು ಪತನ, ಅದರ ಜೊತೆಗೆ ಕೈಗಾರೀಕರಣ ಮತ್ತು ನಗರೀಕರಣ, ಇವುಗಳ ಜೊತೆಗೆ ರಾಜಕೀಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆಯ ಬೇಡಿಕೆ, ಮಂಜುನಾಥ್ ಸರ್ ಸ್ವಲ್ಪ ಕಟ್ 1889ರಲ್ಲಿ ಫ್ರಾನ್ಸಿನ ಮಹಾ ಕ್ರಾಂತಿ ಆಯಿತು. ಇದರ ಧ್ಯೇಯ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತ್ವ. ಈ ಮೇಡಮ್ ಅದು ಬ್ಲೂಟೂತ್ ಹಾಕೊಂಡು ಕೇಳುತ್ತಾ? ಸ್ವಲ್ಪ ಕಟ್ ಕೇಳ್ತಾ ಇದೆ ಸರ್. ಮೇಡಮ್ ಇವಾಗ ಕೇಳಿಸ್ತಾ ಇದೆಯಾ? ಹಾ, ಈಗ ಕೇಳಿಸ್ತಾ ಇದೆ ಸರ್. ಸ್ವಲ್ಪ ನಡು ಕಟ್ ಕೇಳ್ತಾ ಇದೆ ನೋಡಿ. ಹಾ ಮೇಡಮ್, ಆಯ್ತು. 1791ರಲ್ಲಿ ಡಿಕ್ಲರೇಷನ್ ಆಫ್ ದಿ ರೈಟ್ಸ್ ಆಫ್ ಮ್ಯಾನ್ ಪ್ರಕಟಣೆ ಆಯಿತು. ಇದರಿಂದ ಪ್ರಜೆಗೆ ಸ್ವಾತಂತ್ರ್ಯ, ಸ್ವತ್ತು ಮತ್ತು ಬದ್ಧತೆಗಳ ಹಕ್ಕನ್ನ ಖಚಿತ ಮಾಡಲಾಯಿತು. ಫ್ರಾನ್ಸಿನ ರಾಜ ಮತ್ತು ರಾಣಿಯವರ ಶಿರಚ್ಛೇದನವಾಯಿತು. ಫ್ರಾನ್ಸ್ನಲ್ಲಿ ರಾಜಪ್ರಭುತ್ವ ಹೋಗಿ ಗಣರಾಜ್ಯ ಆಯಿತು. ಆದರೆ ಕ್ರಾಂತಿಯು ಭಯಾನಕತೆ ಆಳ್ವಿಕೆಯನ್ನ ತಂದೊಡ್ಡಿತು. ಅಂದ್ರೆ ರೇನ್ ಆಫ್ ಟೆರರ್ಗೆ ಕೊಂಡೊಯ್ಯಲಾಯಿತು. ಸುಮಾರು 2000 ಮಂದಿಯನ್ನ ಗಿಲೆಟನ್ಗೆ ಏರಿಸಲಾಯಿತು. ಅಷ್ಟೇ ಅಲ್ಲದೆ ಪ್ಯಾರಿಸ್ನ ಹೊರಗಡೆಯೂ ಸಹಿತ ಸಾವಿರಾರು ಜನರ ಕೊಲೆಯಾಯಿತು. ಇದರಿಂದ ಸೂಕ್ಷ್ಮ ಸಂವೇದನಾಶೀಲದವರು ಮತ್ತು ಬೋನಾಪಾರ್ಟ್ ಸಹ ಪ್ರಬಲರಾದರು. ನೆಕ್ಸ್ಟ್, ಫ್ರಾನ್ಸ್ ಮತ್ತು ಇತರ ದೇಶಗಳಲ್ಲಿ ಸಾಕಷ್ಟು ಯುದ್ಧ ಸಂಭವಿಸಿದವು. ಸಾಕಷ್ಟು ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಕಳೆದುಕೊಂಡವು. ಜೊತೆಗೆ ಈ ಒಂದು ಯುದ್ಧದ ಪ್ರಭಾವ ಅಥವಾ ಒಂದು ಭಯ ಇಂಗ್ಲೆಂಡ್ ಹಾಗೂ ಯುರೋಪ್ ಖಂಡಕ್ಕೂ ಇತ್ತು. ಯಾವಾಗ ನೆಪೋಲಿಯನ್ ಬೋನಾಪಾರ್ಟ್ ತನ್ನ ವಾಟರ್ಲೂ ಪತನದಲ್ಲಿ ಸೋತಾಗ ಇಂಗ್ಲೆಂಡ್ ಮತ್ತು ಯುರೋಪ್ ರಾಷ್ಟ್ರಗಳು ನಿರಾಳವಾಯಿತು. ಅದೇ ರೀತಿ ಫ್ರಾನ್ಸ್ನ ಇನ್ನೊಬ್ಬ ಚಿಂತಕ ರೋಸೋ ಬರೆದಿರ್ತಕ್ಕಂಥ ರೋಸೋನ ವಿಚಾರಧಾರೆಗಳು ಈ ಒಂದು ರೊಮ್ಯಾಂಟಿಕ್ ಯುಗದ ಮೇಲೆ ಸಾಕಷ್ಟು ಪ್ರಭಾವ ಬೀರಿದವು. ಆ ರೋಸೋ ಬರೆದಿರ್ತಕ್ಕಂಥ ಒಂದು ಪುಸ್ತಕ ಸೋಷಿಯಲ್ ಕಾಂಟ್ಯಾಕ್ಟ್, ಈ ಒಂದು ಪುಸ್ತಕದ ಒಂದು ಮೊದಲನೇ ಸಾಲು ಆ ರೊಮ್ಯಾಂಟಿಕ್ ಯುಗದ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ. ಅದೇ ರೀತಿ ಇಡೀ ಯುರೋಪ್ ಜನಗಳಿಗೆ ಒಂದು ಚಕಿತಗೊಳಿಸ್ತಕ್ಕಂಥ ಒಂದು ಸಾಲು ಅಂತ ಹೇಳ್ಬೋದು. ಮ್ಯಾನ್ ಈಸ್ ಬಾರ್ನ್ ಫ್ರೀ ಬಟ್ ಈಸ್ ಎವ್ರಿವೇರ್ ಇನ್ ಚೈನ್. ನಿಸರ್ಗದ ಮಗುವಾದ ಮನುಷ್ಯ ಒಳ್ಳೆಯವನಲ್ಲ, ಕೆಟ್ಟವನಲ್ಲ. ವಿಜ್ಞಾನಗಳು, ಕಲೆಗಳು, ಸಾಹಿತ್ಯ ಮನುಷ್ಯನ ಮನಸ್ಸನ್ನ ಕೊಳೆ ಮಾಡುತ್ತವೆ, ಗುಲಾಮಗಿರಿಯನ್ನ ಕಲಿಸುತ್ತವೆ. ಇವನ್ನೆಲ್ಲ ಸ್ವೀಕರಿಸಿದ ಮನುಷ್ಯ ತನ್ನ ಸ್ವಾತಂತ್ರ್ಯಾಭಿಲಾಷೆಯನ್ನ ಕಳೆದುಕೊಂಡು
ತನ್ನನ್ನು ಬಂಧಿಸಿದ ಸರಪಳಿಗೆ ಹೂಗಳನ್ನು ಅರ್ಪಿಸುತ್ತಾ ಕಾಲ ಕಳೆಯುತ್ತಾನೆ. ಸೊ ಯುಗದ ಮತ್ತೊಂದು ಪ್ರಭಾವವೇನೆಂದರೆ ಇದು ಮಧ್ಯಯುಗದ ಒಂದು ಪುನರ್ದರ್ಶನವಾಗಿದೆ. ಎಲಿಜಬೆತ್ ಯುಗ ಮತ್ತು ನಿಯೋ ಕ್ಲಾಸಿಕ್ ಯುಗವನ್ನು ಗಮನಿಸುವುದಾದರೆ, ಈ ಯುಗದಲ್ಲಿ ಪ್ರಾಚೀನ ಗ್ರೀಸ್ ಮತ್ತು ರೋಮನ್ ಸಂಸ್ಕೃತಿಯ ಒಂದು ಪ್ರಭಾವ, ಅದರ ಜೊತೆಗೆ ಸಾಕಷ್ಟು ಚಿಂತನೆಗಳಿಂದ ಇವು ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವವನ್ನು ಕಂಡುಕೊಂಡವು. ಆದರೆ ಮಧ್ಯಯುಗ ಹೆಚ್ಚು ಗಮನ ಸೆಳೆದಿರಲಿಲ್ಲ. ಈ 18ನೇ ಶತಮಾನದಲ್ಲಿ ಮಧ್ಯಯುಗದ ಗಾಢವಾದ ಮತೀಯ ವಾತಾವರಣ, ಫ್ಯೂಡಲ್ ವ್ಯವಸ್ಥೆ, ವೀರ ಯೋಧರ ಮತ್ತು ಪಾಳೆಗಾರರ ಹಾಗೂ ಶ್ರೀಮಂತ ವರ್ಗದವರ ಕಲಹಗಳು ಎಲ್ಲರ ಆಸಕ್ತಿಯನ್ನ ಸೆಳೆದವು. ಈ ರೊಮ್ಯಾಂಟಿಕ್ ಯುಗದಲ್ಲಿ ಸಾಕಷ್ಟು ವ್ಯಾಪಕವಾಗಿ ಕಂಡು ಬರ್ತಕ್ಕಂಥದ್ದು ಅಂದರೆ ಸೂಪರ್ ನ್ಯಾಚುರಲ್ ಮತ್ತು ಭಯಾನಕತೆಯ ಒಂದು ಅಂಶ. ಕೋಲ್ರಿಡ್ಜ್ ಕವನದಲ್ಲಿ, ವಿಶೇಷವಾಗಿ ಖುಬ್ಲಾ ಖಾನ್ ಮತ್ತು ಕ್ರಿಸ್ಟಬೆಲ್ ಕವನಗಳಲ್ಲಿ ಈ ಒಂದು ಅಂಶಗಳನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ ಮತ್ತೊಬ್ಬ ಕವಿಯಾದ ಜಾನ್ ಕೀಟ್ಸ್ ಬರೆದಿರ್ತಕ್ಕಂಥ ಲಾ ಬೆಲ್ ಡ್ಯಾಮ್ ಸ್ಯಾನ್ಸ್ ಮರ್ಸಿ, ಈ ಒಂದು ಕವನದಲ್ಲಿ ನಾವು ಈ ಮಧ್ಯಯುಗದ ಒಂದು ಸರದಾರರ ಒಂದು ಅನುಭವಗಳನ್ನ ಇಲ್ಲಿ ನಾವು ಕಂಡುಕೋಬಹುದು. ಸೊ ಈ ಮೊದಲೇ ಹೇಳಿದಂತೆ 1798 ನಾವು ರೊಮ್ಯಾಂಟಿಕ್ ಯುಗದ ಪ್ರಾರಂಭ ಅಂತ ಕರಿತೀವಿ. ಇದಕ್ಕಿಂತ ಮೊದಲು ಬ್ಲೇಕ್ ಮತ್ತೆ ರಾಬರ್ಟ್ ಬರ್ನ್ಸ್ನ ಕವನಗಳಲ್ಲಿ ನಾವು ಈ ಒಂದು ರೊಮ್ಯಾಂಟಿಕ್ ಯುಗದ ಪ್ರಾರಂಭವನ್ನು ನಾವು ಕಂಡುಕೋಬಹುದು. ಈ ಯುಗದ ಕವಿಗಳನ್ನ ನಾವು 2 ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ. ಅದು ಮೊದಲನೇ ಪೀಳಿಗೆ ಹಿರಿಯ ಕವಿಗಳು ಅಥವಾ ಹಳೆಯ ಕವಿಗಳು. ಇನ್ನೊಂದು ಗುಂಪು 2ನೇ ಪೀಳಿಗೆ ಕಿರಿಯ ಕವಿಗಳು ಅಥವಾ ಯುವ ಕವಿಗಳು. ಸೊ ಮೊದಲನೇ ಪೀಳಿಗೆ ಅಥವಾ ಹಿರಿಯ ಕವಿಗಳು ವಿಲಿಯಂ ವರ್ಡ್ಸ್ವರ್ತ್, ಸ್ಯಾಮ್ಯುಯಲ್ ಟೇಲರ್ ಕಾಲ್ರಿಡ್ಜ್ ಹಾಗೂ ವಾಲ್ಟರ್ ಸ್ಕಾಟ್ ಮತ್ತು ರಾಬರ್ಟ್ ಸದೆ. 2ನೇ ಪೀಳಿಗೆ ಕವಿಗಳೆಂದರೆ ಲಾರ್ಡ್ ಬೈರನ್, ಪಿ.ಬಿ. ಶೆಲ್ಲಿ ಹಾಗೂ ಜಾನ್ ಕೀಟ್ಸ್. ಈ 2ನೇ ಪೀಳಿಗೆ ಕವಿಗಳನ್ನ ನಾವು ಕ್ರಾಂತಿಕಾರಕ ಅಥವಾ ರೆವಲ್ಯೂಷನರಿ ಕವಿಗಳೆಂದು ಕರೆಯಲಾಗುತ್ತದೆ. ಈ ರೊಮ್ಯಾಂಟಿಕ್ ಯುಗಕ್ಕೆ ಇನ್ನೊಂದು ಹೆಸರು ಪೋಸ್ಟ್ ರೆವಲ್ಯೂಷನರಿ ಪೀರಿಯಡ್ ಅಂತ ಕರೀತಾರೆ. ಯಾಕಂದ್ರೆ ಈ ಯುಗ ಬಂದಿದ್ದು ಫ್ರಾನ್ಸ್ ಕ್ರಾಂತಿಯ ನಂತರ. ಈ ಕಾಲಘಟ್ಟದ ಹಿರಿಯ ಕವಿಗಳು ಜೀವಿಸಿದ್ದು ಹಾಗೂ ತಮ್ಮ ಸಾಹಿತ್ಯವನ್ನು ರಚನೆ ಮಾಡಿದ್ದು ಈ ಒಂದು ಕಾಲಘಟ್ಟದಲ್ಲಿ, ಹಾಗೂ ಕಿರಿಯ ಕವಿಗಳು ಮತ್ತು ಹಿರಿಯ ಕವಿಗಳು ಎಲ್ಲರೂ ಈ ಒಂದು ಕ್ರಾಂತಿಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಹಾಗಾದ್ರೆ ಈ ರೊಮ್ಯಾಂಟಿಕ್ ಯುಗದ ಲಕ್ಷಣಗಳನ್ನ ನಾವು ಈ ರೀತಿ ಕಂಡ್ಕೋಬಹುದು. ಸೊ ಮೊದಲನೇ ಲಕ್ಷಣ ಏನಪ್ಪಾ ಅಂದ್ರೆ ಇಮ್ಯಾಜಿನೇಷನ್ಗೆ ಸಾಕಷ್ಟು ಪ್ರಾಧಾನ್ಯತೆ ದೊರಕಿದ್ದು. ಇಲ್ಲಿ ಇಮ್ಯಾಜಿನೇಷನ್ ಎಂದರೆ ಹೊರ ಕಣ್ಣಿಗೆ ಕಾಣುವ ವಾಸ್ತವತೆಯಾಚೆ ಸರ್ವವ್ಯಾಪಿ ಆದರ್ಶವನ್ನ, ತತ್ವವನ್ನ, ಸತ್ಯವನ್ನ ಕಾಣುವ ಶಕ್ತಿ. ರೊಮ್ಯಾಂಟಿಕ್ ಕವಿಗಳಿಗೆ ಬಾಹ್ಯ ಜಗತ್ತು ಕ್ಷಣ ಕ್ಷಣಕ್ಕೆ ಬದಲಾಗುತ್ತಿರುವ ಜಗತ್ತಾಗಿದೆ. ಅದರ ಆಚೆ ಅವಿನಾಶಿಯಾದ ಸತ್ಯ, ಸೌಶೀಲ್ಯ, ಸೌಂದರ್ಯಗಳ ಜಗತ್ತಿದೆ. ಈ ಜಗತ್ತನ್ನ ನಾವು ಇಮ್ಯಾಜಿನೇಷನ್ ಮೂಲಕ ಕಂಡುಕೊಳ್ಳಬಹುದು. ನಮ್ಮ ಸುತ್ತಮುತ್ತಲಿನ ಜಡ ಜಗತ್ತಿನಲ್ಲಿ ಅರ್ಥವನ್ನು ಕಾಣಲು ಈ ಶಕ್ತಿಯಿಂದ ಸಾಧ್ಯ. ಕವಿಗಳು ಇಮ್ಯಾಜಿನೇಷನ್ ಮೂಲಕ ಪರಿಮಿತದಲ್ಲಿರುವ ಅಪರಿಮಿತೆಯನ್ನು ಕಂಡುಕೊಂಡರು, ವಾಸ್ತವದಲ್ಲಿರುವ ಆದರ್ಶವನ್ನ ಕಂಡುಕೊಂಡರು. ಆದರೆ ಇಮ್ಯಾಜಿನೇಷನ್ ಎಲ್ಲ ಸೃಜನಶೀಲತೆಗೆ ಒಂದು ಆಧಾರ ಶಕ್ತಿಯಾಗಿದೆ. 2ನೇ ಗುಣಲಕ್ಷಣ ಹೇಳುವುದಾದರೆ ವ್ಯಕ್ತಿಯ ಘನತೆಯಲ್ಲಿ ಗಾಢವಾದ ನಂಬಿಕೆ. ರಾಬರ್ಟ್ ಬರ್ನ್ಸ್ ಅವರ ಒಂದು ಕವನದ ಶೀರ್ಷಿಕೆ ಈ ರೀತಿ ಹೇಳುತ್ತದೆ, ಆ್ಯಂಡ್ ಫಾರ್ ಎ ದ್ಯಾಟ್. ಸೊ ಈ ಒಂದು ಸಾಲು ಈ ಲಕ್ಷಣವನ್ನ ಸಂಗ್ರಹವಾಗಿ ಸ್ಪಷ್ಟಗೊಳಿಸುತ್ತದೆ. ಮನುಷ್ಯ ರಾಜನಾಗಲಿ, ರೈತನಾಗಲಿ, ಶ್ರೀಮಂತನಾಗಲಿ ಅಥವಾ ಸಿಪಾಯಿ ಆಗಲಿ ಮನುಷ್ಯನೇ. ನಿಯೋ ಕ್ಲಾಸಿಕ್ ಸಾಹಿತ್ಯ, ಅದರಲ್ಲಿಯೂ ಕಾವ್ಯ ಬಹುಮಟ್ಟಿಗೆ ಸಿರಿವಂತ, ವಿದ್ಯಾವಂತ, ಫ್ಯಾಷನ್ನಿನ ಜನರ ಬದುಕನ್ನು ವಸ್ತುವಾಗಿ ಆರಿಸಿತು. ಆದರೆ ಈ ಒಂದು ರೊಮ್ಯಾಂಟಿಕ್ ಕವಿಗಳು, ಎಲ್ಲ ಹಿರಿಯ ಕವಿಗಳು, ಕಿರಿಯ ಕವಿಗಳು ಹಳ್ಳಿಗರು, ಕುರುಬರು ಹಾಗೂ ರೈತರು ಇವರ ಜೀವನವನ್ನ ಮಾದರಿಯಾಗಿ ಇಟ್ಟುಕೊಂಡರು. 3ನೇ ಲಕ್ಷಣ ಹೇಳುವುದಾದರೆ ಇಂದ್ರಿಯ ಅನುಭವ. ನಿಯೋ ಕ್ಲಾಸಿಕ್ ಸಾಹಿತ್ಯವು ಪ್ರಧಾನವಾಗಿ ಕಂಡದ್ದು ಬುದ್ಧಿಶಕ್ತಿ. ಈ ಬುದ್ಧಿಶಕ್ತಿಯೇ ಜ್ಞಾನಕ್ಕೆ ರಾಜಮಾರ್ಗ. ರೊಮ್ಯಾಂಟಿಕ್ ಸಾಹಿತ್ಯವು ಇಮ್ಯಾಜಿನೇಷನ್ಗೆ ಪ್ರಾಧಾನ್ಯತೆ ಕೊಡುವುದರ ಜೊತೆಗೆ ಇಂದ್ರಿಯ ಅನುಭವ ಮತ್ತು ನೆನಪುಗಳಿಗೆ ಪ್ರಾಧಾನ್ಯತೆಯನ್ನು ನೀಡಿತು. ಇಂದ್ರಿಯಗಳ ಮೂಲಕವೇ ಹೊರ ಜಗತ್ತು ನಮ್ಮ ಗ್ರಹಿಕೆ ಬರುತ್ತದೆ. ಅಷ್ಟೇ ಅಲ್ಲ, ಈ ನೆನಪುಗಳು ನಮ್ಮನ್ನ ಭೂತಕಾಲ ಮತ್ತು ವರ್ತಮಾನದ ಕಾಲ ಜೊತೆಗೆ ಹೆಣೆದುಕೊಡುತ್ತದೆ. 4ನೇ ಗುಣಲಕ್ಷಣ, ನಿಯೋ ಕ್ಲಾಸಿಕ್ ಸಾಹಿತಿಗಳು ಸುತ್ತ ಕಾಣುವ ವಾಸ್ತವತೆಗೆ ಬದ್ಧರಾದವರು. ಆದರೆ ರೊಮ್ಯಾಂಟಿಕ್ ಸಾಹಿತ್ಯಗಳು ವಾಸ್ತವವನ್ನ ಬದುಕಿನ
ವಾಸ್ತವದ ಒಂದು ಭಾಗವಾಗಿ ಅಷ್ಟೇ ಕಂಡರು. ಆದ್ದರಿಂದ ಅನುಭವ ಮತ್ತು ಮಾನವತೀತವಾದದ್ದು ಎಲ್ಲರಿಗೂ ಇವರಿಗೆ ವಾಸ್ತವತೆ. ರೊಮ್ಯಾಂಟಿಕ್ ಯುಗದೊಂದಿಗೆ ಇಂಗ್ಲಿಷ್ ಸಾಹಿತ್ಯವು ಒಳಗೊಳ್ಳುವ ಅನುಭವ ಹೊಸ ಆಯಾಮವನ್ನು ಪಡೆಯಿತು ಮತ್ತು ಗಾಢವಾಯಿತು. 5ನೇ ಗುಣಲಕ್ಷಣ, ರೊಮ್ಯಾಂಟಿಕ್ ಸಾಹಿತ್ಯ ನಿಸರ್ಗವನ್ನ ಕಾಣುವ ದೃಷ್ಟಿ ವಿಶಿಷ್ಟವಾದದ್ದು. ನಿಯೋಕ್ಲಾಸಿಕ್ ಸಾಹಿತಿಗೆ ನಿಸರ್ಗವು ನಿರ್ಜೀವ, ಜಡ ಹಾಗೂ ವಾಸ್ತವ. ಆದರೆ ರೊಮ್ಯಾಂಟಿಕ್ ಕವಿಗೆ ಇದು ಒಂದು ಚೈತನ್ಯಪೂರ್ಣವಾಗಿರ್ತಕ್ಕಂಥ ಜಗತ್ತು. ನಿಸರ್ಗವನ್ನು ವರ್ಣಿಸಿದಾಗ ಮನುಷ್ಯನ ಬದುಕಿಗೆ ಹಿನ್ನೆಲೆಯಾಗಿ ಕಾಣುತ್ತಾನೆ. ಆದರೆ ರೊಮ್ಯಾಂಟಿಕ್ ಸಾಹಿತಿಗೆ ನಿಸರ್ಗವು ಅಸ್ತಿತ್ವವಿರುವ ಚೈತನ್ಯಮಯ ವಾಸ್ತವ ಹಾಗೂ ಒಂದು ಅರ್ಥವಾದ ಸಂಬಂಧವನ್ನ ರೂಪಿಸಿಕೊಡಲು ರೊಮ್ಯಾಂಟಿಕ್ ಕವಿ ಬಯಸುತ್ತಾನೆ. ಮುಂದಿನ ಗುಣಲಕ್ಷಣ, ರೊಮ್ಯಾಂಟಿಕ್ ಸಾಹಿತಿಗಳಿಗೆ ಶೈಶವ ಹಾಗೂ ಬಾಲ್ಯಗಳಲ್ಲಿ ವಿಶೇಷವಾದ ಆಸಕ್ತಿ. ಈ ಒಂದು ಗುಣನ ನಾವು ವಿಶೇಷವಾಗಿ ವರ್ಡ್ಸ್ವರ್ತನ ಒಂದು ಕಾವ್ಯದಲ್ಲಿ ಕಂಡುಕೊಳ್ಳಬಹುದು. ಆದರೆ ನಿಯೋಕ್ಲಾಸಿಕ್ ಕವಿಗೆ ಶೈಶವ ಬಾಲ್ಯಗಳು ನಾಗರಿಕನ ಅಥವಾ ಮನುಷ್ಯನ ಬದುಕಿನ ಒಂದು ಪ್ರಾರಂಭ ಮಾತ್ರ. ಆದರೆ ರೊಮ್ಯಾಂಟಿಕ್ ಸಾಹಿತಿಗೆ ಶೈಶವ ಮತ್ತು ಬಾಲ್ಯಗಳು ಒಂದು ವಿಶಿಷ್ಟವಾದ ಘಟ್ಟ ಹಾಗೂ ಮುಗ್ಧತೆಯ ತವರು ಎಂದು ಹೇಳಬಹುದು. ಇನ್ನೊಂದು ಗುಣಲಕ್ಷಣ, ರೊಮ್ಯಾಂಟಿಕ್ ಸಾಹಿತ್ಯದಲ್ಲಿ ಅಭಿವ್ಯಕ್ತಿಗೆ ವಿಶಿಷ್ಟವಾದ ಒಂದು ಸ್ಥಾನವಿದೆ. ಕಾವ್ಯದಲ್ಲಿ ಇದು ವಿಶೇಷವಾಗಿ ನಾವು ಎದ್ದು ಕಾಣುತ್ತದೆ. ಈ ಸಾಹಿತ್ಯದಲ್ಲಿ ಸಂಕೇತಗಳು, ಪ್ರತಿಮೆಗಳು ಎಲ್ಲ ಇಂದ್ರಿಯಗಳ ಅನುಭವಗಳಿಂದ ಕೂಡಿರುತ್ತವೆ. ಅವುಗಳು ನಿರೂಪಣೆಯನ್ನು ಚಕಿತಗೊಳಿಸುವುದಷ್ಟೇ ಅಲ್ಲ, ಧ್ವನಿಶಕ್ತಿಯನ್ನು ಸಹ ಪಡೆದುಕೊಳ್ಳುತ್ತವೆ. ಮಾತನ್ನು ಮೀರಿದ ಸಂಕೀರ್ಣವಾದ ಅನುಭವಕ್ಕೆ ರೂಪ ನೀಡಲು ಬೇರೆ ಬೇರೆ ಕವಿಗಳು ಬೇರೆ ಬೇರೆ ರೀತಿಯ ಪ್ರತಿಮೆಗಳನ್ನ, ಸಂಕೇತಗಳನ್ನು ಬಳಸುತ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಬಳಸ್ತಕ್ಕಂಥ ಭಾಷೆಯು ಸಹ ವಿಶಿಷ್ಟವಾದದ್ದು. ಪ್ರತಿಯೊಬ್ಬರು ವೈಯಕ್ತಿಕ ಭಾಷೆಯನ್ನು ಬಳಸುತ್ತಾರೆ, ತಮ್ಮದೇ ಆದ ಛಾಪನ್ನ ಮೂಡಿಸಿರುತ್ತಾರೆ. ಭಾಷೆಯನ್ನ ವೈಯಕ್ತಿಕ ಅನುಭವದ ಅಗತ್ಯಕ್ಕೆ ತಕ್ಕಂತೆ ಬಳಸುತ್ತಾರೆ. ಈ ಮೇಲಿನ ಎಲ್ಲಾ ಲಕ್ಷಣಗಳು ರೊಮ್ಯಾಂಟಿಕ್ ಯುಗದ ಎಲ್ಲ ಕೃತಿಗಳಲ್ಲಿ ಕಾಣುವುದು ಎಂದರ್ಥವಲ್ಲ. ಎಲ್ಲರೂ ಈ ಪಂಥದ ಗುಣಲಕ್ಷಣಗಳನ್ನ ಗಮನದಲ್ಲಿಟ್ಟುಕೊಂಡು ಬೇರೆ ಬೇರೆ ಕೃತಿಗಳನ್ನ ಬರೆದರು. ಸೊ ಮುಂದಿನ ಹಂತ ಅಥವಾ 2ನೇ ಭಾಗ, ಲಾರ್ಡ್ ಬೈರನ್ ಅವರ ಜೀವನ. ಯಾವುದಾದ್ರೂ ಒಂದು ಕೃತಿಕಾರನ ಒಂದು ಕೃತಿಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅವರ ವೈಯಕ್ತಿಕ ಜೀವನವನ್ನ ಸೂಕ್ಷ್ಮವಾಗಿ ಗಮನಿಸುವುದು ಉಚಿತ, ಒಳ್ಳೆಯದು. ಇಂಗ್ಲಿಷ್ ರೊಮ್ಯಾಂಟಿಕ್ ಕಾವ್ಯದಲ್ಲಿ ಒಂದು ಕೌತುಕದ ಸಂಗತಿ ಎಂದರೆ 3 ಹಿರಿಯ ಕವಿಗಳು ಮತ್ತು 3 ಕಿರಿಯ ಕವಿಗಳು ಕಾಣುವುದು. ವರ್ಡ್ಸ್ವರ್ತ್, ಕಾಲ್ರಿಡ್ಜ್ ಮತ್ತು ಸ್ಕಾಟ್ 3 60 ವಯಸ್ಸು ದಾಟಿದವರು. 3 ತಮ್ಮ ಜೀವನ ಅವಧಿಯಲ್ಲೇ ಪ್ರಸಿದ್ಧಿಯನ್ನ, ಗೌರವವನ್ನ ಕಂಡುಕೊಂಡರು. ಇಂಗ್ಲೆಂಡಿನಲ್ಲೇ ನಿಧನರಾದ. ಆದರೆ 3 ಕಿರಿಯ ಕವಿಗಳಲ್ಲಿ ಬೈರನ್ 26 ವರ್ಷ, ಶೆಲ್ಲಿ 30 ವರ್ಷ, ಕೀಟ್ಸ್ 26 ವರ್ಷ. ಈ 3 ಕವಿಗಳು ಅಲ್ಪಾಯುಷಿಗಳು. ತಮ್ಮ ಬದುಕಿನಲ್ಲಿ ಸಾಕಷ್ಟು ತೀವ್ರ ಟೀಕೆಯನ್ನು ಅನುಭವಿಸಿದರು ಹಾಗೂ ಇಂಗ್ಲೆಂಡಿನಾಚೆ ತೀರಿಕೊಂಡರು. ಲಾರ್ಡ್ ಬೈರನ್ ರವರ ಸಂಪೂರ್ಣ ಹೆಸರು ಜಾರ್ಜ್ ಗೋರ್ಡಾನ್ ನೋಯೆಲ್ ಬೈರನ್. ಇವರ ಜನ್ಮ ಜನವರಿ 22, 1788. ತಂದೆ ಕ್ಯಾಪ್ಟನ್ ಬೈರನ್, ಬಡ ಗಾರ್ಡ್ ಆಫೀಸರ್. ತಾಯಿ ಕ್ಯಾಥರಿನ್ ಗೋರ್ಡಾನ್. ಈ ಕವಿ 2ನೇ ಪೀಳಿಗೆ ಅಥವಾ ಕಿರಿಯ ಪೀಳಿಗೆ ಸೇರಿದ ಕವಿಯಾಗಿದ್ದು, ಕವಿ ಹೌದು, ರಾಜಕಾರಣಿ ಹೌದು, ಮುತ್ಸದ್ದಿ ಹೌದು, ಜೊತೆಗೆ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಕವಿ. ಇದು ಅವರ ವಿಶೇಷತೆ. ಇವರದು ವೈಯಕ್ತಿಕವಾಗಿ ಜೀವನ ನೋಡೋದಾದ್ರೆ ಇವರದು ಆಡಂಬರ ಜೀವನ ಶೈಲಿ, ದುಂದು ವೆಚ್ಚ, ಹಗರಣದ ಬದುಕು, ಸಾಹಸ ಮನೋಭಾವಕ್ಕೆ ಇವರು ಹೆಸರುವಾಸಿಯಾಗಿದ್ದಾರೆ. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಇವರು ಜನಿಸದಾಗಲೇ ಕಾಲು ಕುಂಟಾಗಿದ್ದು ಸಹಪಾಠಿಗಳ ಹಾಸ್ಯಕ್ಕೆ ಗುರಿಯಾಗಿದ್ದರು. ಇದರಿಂದ ಜೀವನದ ಬಗ್ಗೆ ಕಹಿಯಾದ ಅನುಭವವನ್ನು ಹೊಂದಿದ್ದರು. ಇವರು ಶಿಕ್ಷಣ ಪಡೆದದ್ದು ಅಬರ್ಡಿನ್ ಶಾಲೆ, ಹ್ಯಾರೋ ಶಾಲೆ ಹಾಗೂ ಕೇಂಬ್ರಿಡ್ಜ್ನ ಟ್ರಿನಿಟಿ ಕಾಲೇಜ್. ಅವರ ಚಿಕ್ಕಪ್ಪನ ಮರಣದ ನಂತರ ಲಾರ್ಡ್ ಎಂಬ ಪದವಿಯನ್ನ ಇವರು ಪಡೆದರು. ಇವರು ಅನೇಕ ಪ್ರೇಮ ಸಂಬಂಧಗಳನ್ನು ಅಂದ್ರೆ ಲವ್ ಅಫೇರ್ಸ್ ಅನ್ನು ಹೊಂದಿದ್ದರು. ವಿವಾಹವಾಗಿದ್ದರೂ ಸಹ ವೈವಾಹಿಕ ಜೀವನ ಕಹಿಯಿಂದ ಕೂಡಿತ್ತು. ತಮ್ಮ 20ನೇ ವಯಸ್ಸಿಗೆ ಸುಮಾರು 12,000 ಪೌಂಡ್ ಸಾಲವನ್ನು ಮಾಡಿದ್ದರು. ತೀವ್ರತರವಾದ ಸಾಲದಿಂದ ಬಳಲ್ತಾ ಇದ್ದರು. ಆ ಸಾಲದಿಂದ ತಪ್ಪಿಸಿಕೊಳ್ಳಲು ಇವರು ಆಗಾಗ ವಿದೇಶ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದರು. ಸಾಹಿತ್ಯದ ಸಾಧನೆಯ ಜೊತೆಗೆ ಬ್ರಿಟಿಷ್ ಸಂಸತ್ತಿಗೂ ಸದಸ್ಯರಾಗಿದ್ದರು. ರಾಜಕೀಯ ಮತ್ತು ಸಾಮಾಜಿಕ ವಿಷಯಗಳಲ್ಲಿ ನೇರವಾದ ಅಭಿಪ್ರಾಯವನ್ನ
ಹೇಳುವುದರಲ್ಲಿ ಇವರು ಹೆಸರುವಾಸಿ. ಈ ತರುಣ ರೊಮ್ಯಾಂಟಿಕ್ ಕವಿಗಳು ಒಬ್ಬೊಬ್ಬರು ಒಂದೊಂದು ಮಹಾ ತತ್ವದಲ್ಲಿ ನಂಬಿಕೆ ಇಟ್ಟಿದ್ದರು. ಆ ತತ್ವ ಅವರ ಜೀವನದ ಕಷ್ಟ ಕೋಟಲೆಗಳನ್ನ ಪಾರು ಮಾಡುತ್ತೆ ಅಥವಾ ಅವುಗಳಿಗೆ ಮುಕ್ತಿ ಕೊಡುತ್ತೆ ಅಂತ ನಂಬಿದ್ದರು. ಬೈರನ್ಗೆ ಸ್ವಾತಂತ್ರ್ಯದಲ್ಲಿ, ಶೆಲ್ಲಿಗೆ ಪ್ರೇಮದಲ್ಲಿ ಹಾಗೂ ಕೀಟ್ಸನಿಗೆ ಸೌಂದರ್ಯ ಇವು ಪರಮ ತತ್ವಗಳಾಗಿದ್ದವು. ಈಗ ಬೈರನ್ ಬಗ್ಗೆ ಹೇಳುವುದಾದರೆ ಸ್ವಾತಂತ್ರ್ಯ ತತ್ವದಲ್ಲಿ ಅಪಾರವಾದ ನಂಬಿಕೆ ಹಾಗೂ ಆಸಕ್ತಿ, ಈ ಒಂದು ಅಂಶವನ್ನ ಅವರ ಎಲ್ಲಾ ಕೃತಿಗಳಲ್ಲಿ ನಾವು ಕಂಡುಕೊಳ್ಳಬಹುದಾಗಿದೆ. ಇವರಿಗೆ ಪ್ರವಾಸ ಮಾಡುವುದೆಂದ್ರೆ ಬಹಳ ಇಷ್ಟ. ಕೆಲವೊಮ್ಮೆ ಒಬ್ಬರೇ ಪ್ರವಾಸಕ್ಕೆ ಹೋಗ್ತಿದ್ರು, ಕೆಲವೊಮ್ಮೆ ಸ್ನೇಹಿತರನ್ನ ಕರೆದುಕೊಂಡು ಪ್ರವಾಸಕ್ಕೆ ಹೋಗುತ್ತಿದ್ದರು. 1824ರಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದ ಗ್ರೀಸ್ನಲ್ಲಿ ಯುದ್ಧದ ಸಮಯದಲ್ಲಿ ಮಿಲಿಟರಿ ಕಮಾಂಡರ್ ಆಗಿ ಸೇವೆ ಸಲ್ಲಿಸುತ್ತಿರುವಾಗ ಅನಾರೋಗ್ಯದಿಂದ ಇವರು ತೀರಿಕೊಂಡರು. ಇಂಗ್ಲೆಂಡಿನಲ್ಲಿ ಜನಿಸಿದ್ದರೂ ಸಹ ಗ್ರೀಕರಿಗೆ ಬೈರನ್ ರಾಷ್ಟ್ರೀಯ ನಾಯಕರಾಗಿದ್ದರು. ಗ್ರೀಕರು ಬೈರನ್ನನ್ನ ಅಥೆನ್ಸ್ನಲ್ಲಿ ಸಮಾಧಿ ಮಾಡಲು ಬಯಸಿದ್ದರು. ಆದರೆ ಅವರ ದೇಹವನ್ನ ಇಂಗ್ಲೆಂಡ್ಗೆ ಕೊಂಡೊಯ್ಯಲಿತ್ತಾದರೂ ವೆಸ್ಟ್ ಮಿನಿಸ್ಟರ್ ಅಬೆಯಲ್ಲಿ ಸಮಾಧಿ ಮಾಡಲು ನಿರಾಕರಿಸಲಾಯಿತು. ಕೊನೆಗೆ ಅವರ ಕುಟುಂಬದ ನಾಟಿಂಗ್ ಹ್ಯಾಮ್ ಶೈರ್ನಲ್ಲಿರುವ ಸ್ಥಳದಲ್ಲಿ ಸಮಾಧಿ ಮಾಡಲಾಯಿತು. ಈ ಸಮಯದಲ್ಲಿ 14ನೇ ವಯಸ್ಸಿನಲ್ಲಿರ್ತಕ್ಕಂಥ ಇನ್ನೊಬ್ಬ ಕವಿ ಟೆನಿಸನ್ ಬೈರನ್ ಸಾವಿನ ಕುರಿತು ದ ಹೋಲ್ ವರ್ಲ್ಡ್ ಡಾರ್ಕನ್ ಟು ಮೀ, ಇಡೀ ಜಗತ್ತು ನನಗೆ ಕತ್ತಲಾಗಿದೆ ಎಂದು ಹೇಳಿದರು. ತನ್ನ ಮನೆಯ ಸಮೀಪವಿರುವ ಬಂಡೆಯ ಮೇಲೆ ಬೈರನ್ ಈಸ್ ಡೆಡ್, ಬೈರನ್ ಸತ್ತಿದ್ದಾನೆ ಎಂದು ಕೆತ್ತಿದರು. ಲೇಡಿ ಕ್ಯಾರೋಲಿನ್ ಲ್ಯಾಂಬ್ ಬೈರನ್ನ ಕುರಿತು ಮ್ಯಾಡ್, ಬ್ಯಾಡ್ ಅಂಡ್ ಡೇಂಜರಸ್ ಟು ನೋ ಎಂದು ಹೇಳಿದರು. ಬೈರನ್ ಕ್ಯಾರೋಲಿನ್ ಲ್ಯಾಂಬ್ ಅವರೊಂದಿಗೆ ಪ್ರೀತಿಯಲ್ಲಿದ್ದರು ಎಂದು ತಿಳಿದು ಬರುತ್ತದೆ. ಜರ್ಮನ್ ಲೇಖಕ ಆಗಿರ್ತಕ್ಕಂಥ ಗೋತೆಯವರು ಬೈರನ್ ಅನ್ನ ಕುರಿತು ಹಿ ಹ್ಯಾಸ್ ಎ ಶಾರ್ಪ್ ಅಂಡ್ ಪೆನೆಟ್ರೇಟಿಂಗ್ ವ್ಯೂ ಆಫ್ ದ ವರ್ಲ್ಡ್ ಅಂಡ್ ಸಾಂಗ್ ಆಫ್ ಹಿಸ್ ಓನ್ ಎಂದು ಹೇಳಿದ್ದಾರೆ. ಅಂದರೆ ಬೈರನ್ನರು ಪ್ರಪಂಚದ ಬಗ್ಗೆ ತೀಕ್ಷ್ಣ ಮತ್ತು ಒಳನೋಟವುಳ್ಳ ದೃಷ್ಟಿಕೋನವನ್ನು ಹೊಂದಿದ್ದರು ಹಾಗೂ ತಮ್ಮದೇ ಆದ ಶೈಲಿಯನ್ನು ಹೊಂದಿದ್ದರು. ಮೂರನೇ ಒಂದು ಭಾಗ. ಸೊ ಲಾರ್ಡ್ ಬೈರನ್ ತನ್ನ ವೃತ್ತಿ ಜೀವನದುದ್ದಕ್ಕೂ ವಿವಿಧ ಕವಿತೆಗಳನ್ನ ಮತ್ತು ಕೃತಿಗಳನ್ನ ಬರೆದಿದ್ದಾರೆ. ಅವುಗಳಲ್ಲಿ ಪ್ರಸಿದ್ಧ ಕೃತಿಗಳು ಸಂಕ್ಷಿಪ್ತ ಪರಿಚಯವನ್ನ ನೋಡೋಣ. ಸೊ ಮೊದಲನೆಯದಾಗಿ ಅವರ ಪ್ರಸಿದ್ಧ ಕೃತಿ ದ ಚೈಲ್ಡ್ ಹೆರಾಲ್ಡ್ಸ್ ಪಿಲ್ಗ್ರಿಮೇಜ್. ದ ಚೈಲ್ಡ್ ಹೆರಾಲ್ಡ್ಸ್ ಪಿಲ್ಗ್ರಿಮೇಜ್ ಇದು 1812 ಮತ್ತು 1818 ನಡುವೆ ಲಾರ್ಡ್ ಬೈರನ್ ಬರೆದಿರುವ ಕೃತಿ. ಇದು 4 ಕ್ಯಾಂಟೋ ಅಥವಾ 4 ಖಂಡಗಳನ್ನು ಒಳಗೊಂಡಿರ್ತಕ್ಕಂಥ ಕವಿಯಾಗಿದೆ. ಇದು ಒಂದು ದೀರ್ಘ ನಿರೂಪಣಾ ಕವಿತೆಯಾಗಿದ್ದು, ಇದು ಭ್ರಮ ನಿರಸನಗೊಂಡ ಕುಲೀನ ವರ್ಗದ ಯುವಕ ಚೈಲ್ಡ್ ಹೆರಾಲ್ಡ್ ಅವರ ಕಥೆಯನ್ನು ಹೇಳುತ್ತದೆ. ಚೈಲ್ಡ್ ಹೆರಾಲ್ಡ್ ಯುರೋಪ್ ಮೂಲಕ ಪ್ರಯಾಣಿಸಿ ತನ್ನ ಸುತ್ತಮುತ್ತಲಿನ ಪ್ರಪಂಚವನ್ನು ಪ್ರತಿಬಿಂಬಿಸುತ್ತಾರೆ. ಈ ಕೃತಿಯು ರೊಮ್ಯಾಂಟಿಕ್ ಯುಗದ ನಿರ್ಣಾಯಕ ಕೃತಿಗಳಲ್ಲಿ ಒಂದಾಗಿದ್ದು, ಈ ಕೃತಿಯ ಮೂಲಕ ಬೈರನ್ ಪ್ರಮುಖ ಕವಿಗಳ ಸಾಲಿನಲ್ಲಿ ಪ್ರಖ್ಯಾತಿಯನ್ನು ಪಡೆಯುತ್ತಾರೆ. ಈ ಕೃತಿಯನ್ನು ನಾವು ಗಮನಿಸಿದಾಗ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತಕ್ಕಂಥ ಒಂದು ಮಾತು ನೆನಪಾಗುತ್ತೆ. ಟ್ರಾವೆಲ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾನು ಸಹಿತ ಹೇಳ್ಬೋದು. ಮೊದಲನೇ ಕ್ಯಾಂಟೋದಲ್ಲಿ ಚೈಲ್ಡ್ ಹೆರಾಲ್ಡ್ ಇಂಗ್ಲೆಂಡಿನಲ್ಲಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ. ದಾರಿಯುದ್ದಕ್ಕೂ ಅವನು ವಿವಿಧ ಭೂದೃಶ್ಯಗಳು, ಜನರು ಮತ್ತು ಬೇರೆ ಬೇರೆ ಸಂಸ್ಕೃತಿಗಳನ್ನು ಎದುರಿಸುತ್ತಾನೆ. ಮಾನವ ಜೀವನದ ಅಸ್ಥಿರತೆ ಮತ್ತು ನೈಸರ್ಗಿಕ ಪ್ರಪಂಚದ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತಾನೆ. ಇನ್ನು ಎರಡನೇ ಕ್ಯಾಂಟೋದಲ್ಲಿ ಚೈಲ್ಡ್ ಹೆರಾಲ್ಡ್ ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಇಟಲಿಗೆ ಭೇಟಿ ನೀಡುತ್ತಾನೆ. ತನ್ನ ಪ್ರಯಾಣದಲ್ಲಿ ಎದುರಿಸುವ ಸೌಂದರ್ಯ ಮತ್ತು ಭವ್ಯತೆಗೆ ಆಕರ್ಷಿತನಾಗುತ್ತಾನೆ. ಇದರ ಜೊತೆಗೆ ಯುದ್ಧ, ರಾಜಕೀಯ, ದಬ್ಬಾಳಿಕೆಯ ವಿನಾಶಕಾರಿ ಶಕ್ತಿಗಳಿಂದ ಮಾನವ ಸ್ವಭಾವದ ಕರಾಳ ಮುಖವನ್ನು ಗುರುತಿಸುತ್ತಾನೆ. ಮೂರನೇ ಕ್ಯಾಂಟೋದಲ್ಲಿ ಚೈಲ್ಡ್ ಹೆರಾಲ್ಡ್ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ. ಟರ್ಕಿ ಮತ್ತು ಅಲ್ಬೇನಿಯಾಕ್ಕೆ ಭೇಟಿ ನೀಡುತ್ತಾನೆ. ಅವನು ಎದುರಿಸುವ ವಿಲಕ್ಷಣ ಸಂಸ್ಕೃತಿಗಳು ಮತ್ತು ಪದ್ಧತಿಗಳಿಂದ ಆಕರ್ಷಿತನಾಗಿ ಅಲ್ಲಿ ವಾಸಿಸುವ ಜನರ ಬಡತನ ಹಾಗೂ ದುಃಖವನ್ನು ಗುರುತಿಸುತ್ತಾನೆ. ನಾಲ್ಕನೆಯ ಹಾಗೂ ಅಂತಿಮ ಕ್ಯಾಂಟೋದಲ್ಲಿ ಚೈಲ್ಡ್ ಹೆರಾಲ್ಡ್ ಯುರೋಪಿಗೆ ಹಿಂದಿರುಗುತ್ತಾನೆ. ತನ್ನ ಪ್ರಯಾಣ ಮತ್ತು ತನ್ನ ಸ್ವಂತ ಜೀವನವನ್ನು ಪ್ರತಿಬಿಂಬಿಸುತ್ತಾನೆ. ತನ್ನ ಸ್ವಂತ ಅನುಭವಗಳು ಮತ್ತು ಭಾವನೆಗಳು ಮಾನವ ಜೀವನದ ಭಾಗವಾಗಿದೆ ಹಾಗೂ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮಾನವರು ಒಂದೇ ಹಣಬಲವನ್ನು ಹೊಂದಿದ್ದಾನೆ ಎಂದು ಅಭಿಪ್ರಾಯಕ್ಕೆ ಬರುತ್ತಾನೆ.
ಕವಿತೆಯ ಉದ್ದಕ್ಕೂ ಭೈರನ್ನರ ಒಂದು ವಿಶಿಷ್ಟ ಭಾಷೆ ಹಾಗೂ ಚಿತ್ರಣಗಳನ್ನು ಬಳಸಿಕೊಂಡು ಪ್ರಪಂಚದ ಸೌಂದರ್ಯ ಮತ್ತು ಸಂಕೀರ್ಣತೆಯ ಅರ್ಥವನ್ನ ಹಾಗೂ ಮಾನವ ಅಸ್ತಿತ್ವದ ಹೋರಾಟವನ್ನ ದುಃಖವನ್ನ ತಿಳಿಸುತ್ತಾನೆ. ಪ್ರೀತಿ, ಸ್ನೇಹ, ರಾಜಕೀಯ ಮತ್ತು ಜೀವನದಲ್ಲಿ ಅರ್ಥ ಉದ್ದೇಶದ ಹುಡುಕಾಟದ ವಿಷಯವನ್ನ ಪ್ರತಿಬಿಂಬಿಸುತ್ತಾನೆ. ಒಟ್ಟಾರೆಯಾಗಿ ಚೈಲ್ಡ್ ಹೆರಾಲ್ಡ್ ಪಿಲ್ಗ್ರಿಮೇಜ್ ಒಂದು ವ್ಯಾಪಕವಾದ ಮಹಾಕಾವ್ಯವಾಗಿದ್ದು ಅದು ಪ್ರಪಂಚದ ವಿಹಂಗಮ ನೋಟವನ್ನ ಮತ್ತು ಮನುಷ್ಯನ ಮಾನಸಿಕ ಸ್ಥಿತಿಯ ಒಂದು ಆಳವಾದ ಧ್ಯಾನವನ್ನು ನೀಡುತ್ತದೆ. ಎರಡನೆಯ ಮುಖ್ಯ ಕೃತಿ ಡಾನ್ ಜುವಾನ್. ಡಾನ್ ಜುವಾನ್ ಇದು 1818 ಮತ್ತು 1824 ನಡುವೆ ಬರೆದ ಒಂದು ದೀರ್ಘವಾದ ವಿಡಂಬನಾ ಕೃತಿಯಾಗಿದ್ದು ಈ ಕವಿತೆಯು ಜುವಾನ್ ಎಂಬ ಯುವಕನ ಸಾಹಸಕತೆಯನ್ನು ಹೇಳುತ್ತದೆ. ಇಲ್ಲಿ ಬರ್ತಕ್ಕಂಥ ಮುಖ್ಯ ಪಾತ್ರ ಜುವಾನ್. ಈ ಯುವಕ ವಿವಿಧ ದೇಶಗಳ ಮೂಲಕ ಪ್ರಯಾಣಿಸುತ್ತಾನೆ ಹಾಗೂ ವಿವಿಧ ಪಾತ್ರ ಮತ್ತು ಸನ್ನಿವೇಶಗಳನ್ನ ಎದುರಿಸುತ್ತಾನೆ. ಕವನದ ಆರಂಭದಲ್ಲಿ ಬೈರನ್ ಜುವಾನನನ್ನ ಅನೇಕ ಮಹಿಳೆಯರು ಬಯಸುವ ಯುವಕನಾಗಿ ಪರಿಚಯಿಸುತ್ತಾನೆ. ಆದರೆ ಅವನು ತನ್ನ ಸ್ವಂತ ಆಸೆ ಮತ್ತು ನೈತಿಕತೆಯ ಬಗ್ಗೆಯೂ ಮಾನಸಿಕವಾಗಿ ಸಂಘರ್ಷವನ್ನ ಹೊಂದಿದ್ದಾನೆ. ಕವನ ಮುಂದುವರೆದಂತೆ ಜುವಾನ್ ವಿವಾಹಿತ ಮಹಿಳೆಯರೊಂದಿಗೆ ಸಂಬಂಧಗಳು, ಕಡಲ್ಗಳ್ಳರು, ಡಕಾಯಿತರೊಂದಿಗೆ ಮುಖಾಮುಖಿ, ಯುದ್ಧ ಕೈದಿಯಾಗಿ ಅನುಭವಿಸುತ್ತಾನೆ. ಪ್ರಣಯದ ತೊಡಕುಗಳು ಹಾಗೂ ದುಸ್ಸಾಹಸಗಳ ಸರಣಿಯನ್ನ ಇಲ್ಲಿ ಭಾಗವಹಿಸುತ್ತಾನೆ. ಕವಿತೆಯ ಉದ್ದಕ್ಕೂ ಬೈರನ್ ಜುವಾನನ ಅನುಭವಗಳನ್ನ ಸಮಕಾಲೀನ ಸಮಾಜದ ವಿವಿಧ ಅಂಶಗಳನ್ನ ವಿಡಂಬಿಸಲು ಬಯಸುತ್ತಾನೆ. ಇದರಲ್ಲಿ ಶ್ರೀಮಂತ ಶಕ್ತಿಶಾಲಿಗಳ ಬೂಟಾಟಿಕೆಗಳು, ರಾಜಕೀಯ ಮತ್ತು ಧಾರ್ಮಿಕ ಸಂಸ್ಥೆಗಳ ಮೂರ್ಖತನ ಸೇರಿರುತ್ತವೆ. ಪ್ರೀತಿ, ಬಯಕೆ, ನೈತಿಕತೆ ಮತ್ತು ವೈಯಕ್ತಿಕ ಗುರುತನ್ನ ಹುಡುಕಾಟದಲ್ಲಿ ಪರಿಶೋಧಿಸಲಾಗುತ್ತದೆ. ಬೈರನ್ ಇಲ್ಲಿ ಹಾಸ್ಯಮಯ ಮತ್ತು ವ್ಯಂಗ್ಯವನ್ನು ಸಹಿತ ಬಳಸುತ್ತಾನೆ. ಇದು ಸಾಂಪ್ರದಾಯಿಕ ಸಾಹಿತ್ಯ ಮತ್ತು ಸಾಮಾಜಿಕ ಸಂಪ್ರದಾಯಗಳನ್ನ ಟೀಕಿಸಲು ಬಳಸಲಾಗುತ್ತದೆ. ಬೈರನ್ ರವರ ಮೂರನೇ ಒಂದು ಮಹತ್ವದ ಕೃತಿ ದ ಸೀಸ್ ಆಫ್ ಕೊರಿಂತ್. ದ ಸೀಸ್ ಆಫ್ ಕೊರಿಂತ್ ಇದು 1816 ಬರೆಯಲ್ಪಟ್ಟ ಒಂದು ನಿರೂಪಣಾ ಕವಿತೆಯಾಗಿದೆ. ಇದು ಕ್ರಿಸ್ತಪೂರ್ವ 146 ಗ್ರೀಕ್ ನಗರವಾದ ಕೊರಿಂತ್ ಅನ್ನು ರೋಮನ್ ಜನರಲ್ ಲೂಸಿಯಸ್ ಮಮ್ಮಿಯಸ್ ಮುತ್ತಿಗೆ ಹಾಕಿದಾಗ ನಡೆದ ಒಂದು ಐತಿಹಾಸಿಕ ಘಟನೆ ಕೊರಿಂತ್ ಮುತ್ತಿಗೆ ಕಥೆಯನ್ನು ಹೇಳುತ್ತದೆ. ಇಲ್ಲಿ ನಾವು ಸಾಹಿತ್ಯದ ಪುಟಗಳನ್ನು ತೆಗೆದು ನೋಡಿದಾಗ ಸುಮಾರು ಕೃತಿಗಳಲ್ಲಿ ಈ ಪ್ರೇಮ ಪ್ರಕರಣಗಳು ಕಂಡು ಬರುತ್ತವೆ. ಆ ಪ್ರೇಮ ಪ್ರಕರಣಗಳಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಕೆಲವು ಪ್ರೇಮ ಪ್ರಕರಣಗಳು ಯಶಸ್ವಿಯಾಗುತ್ತವೆ, ಇನ್ನು ಕೆಲವು ಪ್ರಕರಣಗಳು ಅಯಶಸ್ವಿಯಾಗುತ್ತವೆ. ಅವುಗಳಿಗೆ ಮುಖ್ಯವಾದ ಕಾರಣ ಜಾತಿ, ಅಂತಸ್ತು ಮತ್ತು ಧರ್ಮ. ಈ ಒಂದು ಕೃತಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಗಳು ಫ್ರಾನ್ಸೆಸ್ಕಾ ಮತ್ತೆ ಆಲ್ಫ್. ಇಲ್ಲಿ ಫ್ರಾನ್ಸೆಸ್ಕಾ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದರೆ ಆಲ್ಫ್ ಮುಸ್ಲಿಂ ಧರ್ಮಕ್ಕೆ ಸೇರಿದ ಯುವಕ. ಈ ಕವನವು ಫ್ರಾನ್ಸೆಸ್ಕಾ ಎಂಬ ಯುವ ಗ್ರೀಕ್ ಮಹಿಳೆಯು ಆಲ್ಫ್ ಎಂಬ ಯುವ ಯೋಧನನ್ನು ಪ್ರೀತಿಸುತ್ತಿರುವ ಕಥೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಆಲ್ಫ್ ಕೊರಿಂತ್ ಅನ್ನು ಮುತ್ತಿಗೆ ಹಾಕುತ್ತಿರುವ ಒಟ್ಟೋಮನ್ ಟರ್ಕರ ಪರವಾಗಿ ಹೋರಾಡುತ್ತಿರುವ ಮುಸ್ಲಿಂ ಯೋಧ. ಈ ಒಂದು ಕಾರಣದಿಂದಾಗಿ ಇವರ ನಡುವೆ ಪ್ರೀತಿ ಇದ್ದರೂ ಸಹಿತ ಅದು ಜಟಿಲವಾಗುತ್ತಾ ಹೋಗುತ್ತದೆ. ಫ್ರಾನ್ಸೆಸ್ಕಾಳ ತಂದೆ ನಗರವನ್ನು ರಕ್ಷಿಸುತ್ತಿರುವ ಕ್ರಿಶ್ಚಿಯನ್ ಕಮಾಂಡರ್. ಅವರ ಸಂಘರ್ಷದ ನಿಷ್ಠೆಗಳು ಉದ್ವಿಗ್ನ ಮತ್ತು ನಾಟಕೀಯ ಪರಿಸ್ಥಿತಿಯನ್ನ ಸೃಷ್ಟಿಸುತ್ತವೆ. ಮುತ್ತಿಗೆ ಮುಂದುವರೆದಂತೆ ಕವಿತೆಯು ಪ್ರೀತಿ, ಗೌರವ, ಕರ್ತವ್ಯ ಮತ್ತು ಸಂಸ್ಕೃತಿಗಳ ಘರ್ಷಣೆಯ ವಿಷಯವನ್ನ ಪರಿಶೋಧಿಸುತ್ತದೆ. ಫ್ರಾನ್ಸೆಸ್ಕಾ ಮತ್ತು ಆಲ್ಫ್ ಪರಸ್ಪರ ಮೇಲಿನ ಪ್ರೀತಿಯನ್ನ ತಮ್ಮ ಕಡೆಯ ನಿಷ್ಠೆಯೊಂದಿಗೆ ಸಮನ್ವಯಗೊಳಿಸಲು ಹೆಣಗಾಡುತ್ತಾರೆ. ಆದರೆ ಗ್ರೀಕರ ಮತ್ತು ಟರ್ಕರ ನಡುವಿನ ಘರ್ಷಣೆಯು ಅವರ ಪ್ರೀತಿಯ ಸುತ್ತಲೂ ದೊಡ್ಡದಾಗುತ್ತಾ ಹೋಗುತ್ತದೆ. ಈ ಕವಿತೆಯು ಗ್ರೀಸ್ನ ಭೂಸ್ ದೃಶ್ಯ ಮತ್ತು ವಾಸ್ತುಶಿಲ್ಪದ ಎದ್ದು ಕಾಣುವ ವಿವರಣೆಯನ್ನ ಗಮನಾರ್ಹವಾಗಿದೆ. ಜೊತೆಗೆ ಅಲೌಕಿಕ ಅಂಶಗಳನ್ನು ಸಹ ಒಳಗೊಂಡಿದೆ. ಪಾತ್ರಗಳ ಸಂಕೀರ್ಣ ಭಾವನೆಗಳು ಮತ್ತು ಪ್ರೇರಣೆಗಳನ್ನು ಇಲ್ಲಿ ಕಾಣಬಹುದು. ಸಂಘರ್ಷದ ಫಲಿತಾಂಶದ ಮುನ್ಸೂಚನೆಯಾಗಿ ಇಲ್ಲಿ ನಿಗೂಢ ಪ್ರವಾದಿನಿಯ ಒಂದು ಆಗಮನವಾಗುತ್ತದೆ. ಇದು ಈ ರೊಮ್ಯಾಂಟಿಕ್ ಯುಗದ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಗೆ ಒಂದು ಉತ್ತಮ ಉದಾಹರಣೆ. ಈ ಕೃತಿಯನ್ನ ನಾವು ಪರಿಶೋಧಿಸಿದಾಗ ಇಂದಿಗೂ ಸಹಿತ ಓದಿಗರೊಂದಿಗೆ ಪ್ರತಿಧ್ವನಿಸುತ್ತಿರುವ ಒಂದು ಐತಿಹಾಸಿಕ ಘಟನೆಯ ಹಿನ್ನೆಲೆಯನ್ನ ಕಾಣಬಹುದಾಗಿದೆ. ನಾಲ್ಕನೆಯ ಪ್ರಮುಖ ಕೃತಿ
ಪ್ರೊಮಿಥಿಯಸ್. ಇದು ಲಾರ್ಡ್ ಬೈರನ್ ರವರು ಬರೆದ 1816ರಲ್ಲಿ ಬರೆದ ಒಂದು ಕವಿತೆಯಾಗಿದ್ದು, ಇದನ್ನ ಪ್ರೊಮಿಥಿಯಸ್ ಅನ್ಬೌಂಡ್ ನಾಟಕದ ಭಾಗವಾಗಿ ಬರೆಯಲಾಗಿದೆ. ಈ ಕವಿತೆಯು ದೇವರುಗಳನ್ನು ಧಿಕ್ಕರಿಸುವ ಟೈಟಾನ್ ಪ್ರೊಮಿಥಿಯಸ್ನ ಗ್ರೀಕ್ ಪುರಾಣವನ್ನು ಆಧರಿಸಿದೆ. ಅವನು ಬೆಂಕಿಯನ್ನು ಕದ್ದು ಮಾನವೀಯತೆಗೆ ಕೊಡುವ ಮೂಲಕ ದೇವರುಗಳನ್ನು ಧಿಕ್ಕರಿಸಿ ನಂತರ ಜ್ಯೂಸ್ನಿಂದ ಶಿಕ್ಷೆಗೆ ಗುರಿಯಾಗುತ್ತಾನೆ. ಬೈರನ್ನರ ಪುರಾಣದ ಆವೃತ್ತಿಯಲ್ಲಿ ಪ್ರೊಮಿಥಿಯಸ್ ನನ್ನ ದೇವರುಗಳ ದಬ್ಬಾಳಿಕೆಯ ವಿರುದ್ಧ ದಂಗೆ ಎದ್ದ ಮಾನವೀಯತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಧಿಕ್ಕಾರಿ ನಾಯಕನನ್ನಾಗಿ ಚಿತ್ರಿಸಲಾಗಿದೆ. ಕವಿತೆಯಲ್ಲಿ ಪ್ರೊಮಿಥಿಯಸ್ ತನ್ನ ಅದೃಷ್ಟ ಮತ್ತು ಮಾನವೀಯತೆಯ ಹಿತದೃಷ್ಟಿಯಿಂದ ಅನುಭವಿಸಿದ ಯಾತನೆಯನ್ನ ವಿಷಾದಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಪ್ರೊಮಿಥಿಯಸ್ ದೇವರುಗಳ ಅನ್ಯಾಯ ಮತ್ತು ಕ್ರೌರ್ಯದ ವಿರುದ್ಧ ಮಾತನಾಡುತ್ತಾನೆ ಮತ್ತು ದಮನಿತರ ಕ್ರಾಂತಿಗೆ ಕರೆ ನೀಡುತ್ತಾನೆ. ಅವನು ಮಾನವನ ಶಕ್ತಿಯಲ್ಲಿ ಸಾಕಷ್ಟು ನಂಬಿಕೆಯನ್ನು ಹೊಂದಿದ್ದು ಕಲ್ಪನೆ ಮತ್ತು ಸೃಜನಶೀಲತೆ ಹಾಗೂ ನಂಬಿಕೆಯನ್ನು ವ್ಯಕ್ತಪಡಿಸುತ್ತಾನೆ. ಮಾನವೀಯತೆಯ ಮಿತಿಯಲ್ಲಿ ಶ್ರೇಷ್ಠತೆಯನ್ನ ಸಾಧಿಸುವ ಸಾಮರ್ಥ್ಯದಲ್ಲಿ ಅವನು ನಂಬಿಕೆಯನ್ನ ಹೊಂದುತ್ತಾನೆ. ಕವಿತೆಯು ಪ್ರಬಲವಾದ ಭಾಷೆ ಮತ್ತು ಚಿತ್ರಣಗಳಿಗೆ ಹಾಗೂ ದಂಗೆ, ಕ್ರಾಂತಿ, ಸ್ವಾತಂತ್ರ್ಯವನ್ನ ಹೋರಾಟದ ವಿಷಯಗಳ ಪರಿಶೀಲನೆಗೆ ಗಮನಾರ್ಹವಾಗಿದೆ. ಬೈರನ್ ಅವರ ಸ್ವಂತ ರಾಜಕೀಯ ಮತ್ತು ಸಾಮಾಜಿಕ ದೃಷ್ಟಿಕೋನಗಳನ್ನು ಸಹ ಇಲ್ಲಿ ಪ್ರತಿಬಿಂಬಿಸಲಾಗುತ್ತದೆ. ಏಕೆಂದ್ರೆ ಬೈರನ್ ಅವರು ಮೊದಲೇ ಹೇಳಿದಂಗೆ ಆ ಸ್ವಾತಂತ್ರ್ಯದ ಒಂದು ತತ್ವಕ್ಕೆ ಸಾಕಷ್ಟು ಅನುಭವವನ್ನು ಹೊಂದಿದವರು ಹಾಗೂ ಇಷ್ಟಪಡ್ತಕ್ಕಂಥ ವ್ಯಕ್ತಿ. ಒಟ್ಟಾರೆಯಾಗಿ ಪ್ರೊಮಿಥಿಯಸ್ ಮಾನವ ಚೈತನ್ಯ ಮತ್ತು ಕಲ್ಪನೆ ಹಾಗೂ ಸೃಜನಶೀಲತೆಯ ಶಕ್ತಿಯನ್ನು ಆಚರಿಸುವ ಪ್ರಬಲ ಮತ್ತು ಸ್ಫೂರ್ತಿದಾಯಕ ಒಂದು ಕವಿತೆಯಾಗಿದೆ. ಯಾವುದೇ ವ್ಯಕ್ತಿ ಉತ್ತಮ ಪ್ರಪಂಚಕ್ಕಾಗಿ ಅಥವಾ ಉತ್ತಮ ಸಮಾಜಕ್ಕಾಗಿ ಹೋರಾಡುವಾಗ ಅಥವಾ ಹೋರಾಡೋ ಬಯಸ್ತಕ್ಕಂಥ ವ್ಯಕ್ತಿಗೆ ಇದು ಒಂದು ಮಾದರಿ ಎಂದರೆ ತಪ್ಪಾಗಲಾರದು. ಐದನೆಯ ಒಂದು ಪ್ರಮುಖ ಕೃತಿ ಮ್ಯಾನ್ಫ್ರೆಡ್. ಇದು 1816ರಲ್ಲಿ ಲಾರ್ಡ್ ಬೈರನ್ ಬರೆದ ನಾಟಕೀಯ ಕವಿತೆಯಾಗಿದ್ದು, ಈ ಕವಿತೆಯು ಮ್ಯಾನ್ಫ್ರೆಡ್ ಎಂಬ ಚಿಂತಾಕ್ರಾಂತ ಕುಲೀನನ ಕಥೆಯನ್ನು ಹೇಳುತ್ತದೆ. ಇಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರ ಮ್ಯಾನ್ಫ್ರೆಡ್. ಇಲ್ಲಿ ಈ ಒಂದು ಸಿನ್ ಅಂಡ್ ರಿಡೆಂಪ್ಷನ್ ಅನ್ನೋ ಒಂದು ಥೀಮ್ ಅನ್ನು ಇಲ್ಲಿ ನೋಡಬಹುದು, ಪಾಪ ಮತ್ತು ವಿಮೋಚನೆ. ಈ ಮ್ಯಾನ್ಫ್ರೆಡ್ ತನ್ನ ಹಿಂದಿನ ಪಾಪಗಳು ಕಾಡತೊಡಗುತ್ತವೆ, ಅದರಿಂದ ವಿಮೋಚನೆಯನ್ನು ಬಯಸುತ್ತಾನೆ. ಇದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕಾಣಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ತಪ್ಪನ್ನ ಮಾಡುತ್ತಾನೆ, ಅದು ನೋನ್ ಆರ್ ಅನ್ನೋನ್ಲಿ, ಕಾನ್ಸಿಯಸ್ಲಿ ಆರ್ ಅನ್ಕಾನ್ಸಿಯಸ್ಲಿ. ಕಾನ್ಸಿಯಸ್ಲಿ ಆರ್ ಅನ್ಕಾನ್ಸಿಯಸ್ಲಿ ವ್ಯಕ್ತಿ ತಪ್ಪನ್ನ ಮಾಡ್ತಾ ಹೋಗ್ತಾನೆ. ಆ ತಪ್ಪುಗಳಿಂದ ಹೊರಬರಲು ಪ್ರಯತ್ನಿಸುತ್ತಾನೆ. ಈ ಒಂದು ವಿಮೋಚನೆಯನ್ನ ಪಡೆಯಲು ಅತೀಂದ್ರಿಯ ವಿಧಾನದ ಮೂಲಕ ಬಯಸುತ್ತಾನೆ. ಈ ಕವಿತೆಯು ಮ್ಯಾನ್ಫ್ರೆಡ್ ತನ್ನ ಹಿಂದಿನ ತಪ್ಪುಗಳನ್ನ ಮರೆತು ಶಾಂತಿಯನ್ನ ಕಂಡುಕೊಳ್ಳಲು ಹಾಗೂ ಆತ್ಮ ಮತ್ತು ರಾಕ್ಷಸರನ್ನ ಕರೆಯಲು ಪ್ರಾರಂಭಿಸುತ್ತಾನೆ. ಈ ಒಂದು ಕೃತಿಯನ್ನ ನೋಡಿದಾಗ ಡಾಕ್ಟರ್ ಕ್ರಿಸ್ಟೋಫರ್ ಮಾರ್ಲೋ ಬರೆದಿರ್ತಕ್ಕಂಥ ಡಾಕ್ಟರ್ ಫಾಸ್ಟಸ್ ಕಥೆಯನ್ನ ನಾವು ನೆನೆಸ್ಕೋಬಹುದು. ಅಲ್ಲಿ ಸಹಿತ ಡಾಕ್ಟರ್ ಫಾಸ್ಟಸ್ ಏನ್ ಮಾಡ್ತಾನೆ, ಈ ಒಂದು ಆತ್ಮಗಳನ್ನ ಮತ್ತು ಕೆಲವೊಂದು ಅತೀಂದ್ರಿಯ ಶಕ್ತಿಗಳನ್ನ ಬಳಸ್ತಾನೆ. ಅದರ ಮೂಲಕ ತನ್ನ ಒಂದು ಸಂತೋಷನ ಬಯಸ್ತಾನೆ. ಆದ್ರೆ ಇಲ್ಲಿ ಸಹಿತ ಮ್ಯಾನ್ಫ್ರೆಡ್ ಏನ್ ಮಾಡ್ತಾನೆ, ಈ ಒಂದು ಆತ್ಮಗಳು ಹಾಗೂ ರಾಕ್ಷಸರನ್ನ ಕರೆಯುವುದರೊಂದಿಗೆ ಈ ಒಂದು ಕಥೆ ಪ್ರಾರಂಭವಾಗುತ್ತೆ. ಮ್ಯಾನ್ಫ್ರೆಡ್ ತನ್ನ ದೀರ್ಘಕಾಲದಿಂದ ಕಳೆದು ಹೋದ ಪ್ರೀತಿ ಮತ್ತು ಪ್ರೀತಿ ಎಂದು ಹೇಳಿಕೊಳ್ಳುವ ಮಾಟಗಾತಿ ಹಾಗೂ ಆತ್ಮವನ್ನ ಸೇರಿದಂತೆ ಸುಮಾರು ಅತೀಂದ್ರಿಯ ಶಕ್ತಿಗಳನ್ನ ಇಲ್ಲಿ ಭೇಟಿಯಾಗುತ್ತಾನೆ. ಕವಿತೆ ಮುಂದುವರೆದಂತೆ ಮ್ಯಾನ್ಫ್ರೆಡ್ ತನ್ನ ಅಪರಾಧ ಹಾಗೂ ಪಾಪ ಪ್ರಜ್ಞೆಯೊಂದಿಗೆ ಹೋರಾಡುತ್ತಾನೆ. ಇದು ಎಲ್ಲ ವ್ಯಕ್ತಿಗಳಲ್ಲಿ ಸಹಿತ ನಾವು ಕಾಣಬಹುದು. ಅವನು ತನ್ನ ಕರ್ಮಗಳ ಪರಿಣಾಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಕಂಡುಕೊಳ್ಳುತ್ತಾನೆ. ಕವಿತೆಯು ಅಪರಾಧ ಮತ್ತು ಪಶ್ಚಾತ್ತಾಪ, ವಿಮೋಚನೆಯ ಅನ್ವೇಷಣೆಯ ವಿಷಯಗಳನ್ನು ತೋರಿಸುತ್ತದೆ. ಮ್ಯಾನ್ಫ್ರೆಡ್ ಒಂದು ಸಂಕೀರ್ಣ ಹಾಗೂ ದುರಂತ ಪಾತ್ರವಾಗಿದ್ದು, ಕ್ಷಮೆಯ ಬಯಕೆ ಮತ್ತು ಕ್ಷಮಿಸಲಾಗದವನು ಎಂಬ ನಂಬಿಕೆಯ ನಡುವೆ ಇರುವ ಒಂದು ಮಾನಸಿಕ ತೊಳಲಾಟವನ್ನು ಇಲ್ಲಿ ಕಾಣಬಹುದು. ಈ ಕವಿತೆಯು ದೆವ್ವಗಳು, ರಾಕ್ಷಸರು ಹಾಗೂ ಪಾರಮಾರ್ಥಿಕ ಶಕ್ತಿಗಳನ್ನು ಸಹಿತ ಮತ್ತು ಅತೀಂದ್ರಿಯ ಶಕ್ತಿಗಳನ್ನು ಒಳಗೊಂಡಿದೆ.
ಈ ಪ್ರಮುಖ ಕವಿತೆಗಳಲ್ಲದೆ ಲಾರ್ಡ್ ಬೈರನ್ ಸುಮಾರು ಕೃತಿಗಳನ್ನು ರಚಿಸಿದ್ದಾನೆ. ದ ಗಿಯಾರ್ ಆಗಿರಬಹುದು, ಪ್ಯಾರಿಸಿನಾ, ದ ಬ್ರೈಡ್ ಆಫ್ ಅಬಿಡೋಸ್, ಅವರ್ ಆಫ್ ಐಡಿಲ್ನೆಸ್, ಹೇಬ್ರೂ ಮೆಲಡಿ, ಬೆಪ್ಪೋ, ಸಿ ವಾಕ್ಸ್ ಇನ್ ಬ್ಯೂಟಿ, ಕೇನ್. ಇವು ಬೈರನ್ ರವರು ಬರೆಯತಕ್ಕಂಥ ಇತರ ಕೃತಿಗಳು. ಇವು ಬೈರನ್ ರವರ ಒಂದು ಕಾವ್ಯ ಪಯಣದ ಒಂದು ಕನ್ಕ್ಲೂಷನ್ ಅಥವಾ ಈ ಒಂದು ಉಪಸಂಹಾರ ಹೇಳುವುದಾದರೆ ಒಂದು ಉಕ್ತಿ ಬರುತ್ತೆ. ಎ ಗ್ರೇಟ್ ಸ್ಕಾಲರ್ ಈಸ್ ದ ಕ್ರಿಯೇಚರ್ ಆಸ್ ವೆಲ್ ಆಸ್ ದ ಕ್ರಿಯೇಟರ್ ಆಫ್ ಈಸ್ ಏಜ್. ಈ ಮೇಲಿನ ಸಾಲನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಬೈರನ್ ನನಗೆ ಸೂಕ್ತವಾದ ಸಾಲಾಗಿದೆ ಎಂದು ಹೇಳಬಹುದು. ಬೈರನ್ ಒಬ್ಬ ಕವಿ, ಮುತ್ಸದ್ದಿ, ಬ್ರಿಟಿಷ್ ಸಂಸತ್ತಿನ ಸದಸ್ಯರಾಗಿದ್ದರು ಹಾಗೂ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದರು. ಹಾಗೂ ಇವರು ಎಲ್ಲ ಕೃತಿಗಳನ್ನು ನೋಡಿದಾಗ ಹಾಗೂ ವೈಯಕ್ತಿಕ ಜೀವನಕ್ಕೂ ಸಾಹಿತ್ಯಕ್ಕೂ ಸಾಕಷ್ಟು ಸಾಮ್ಯತೆಯನ್ನು ನಾವು ಕಾಣಬಹುದು. ಅದು ಪ್ರವಾಸ ಮಾಡುವುದಿರಬಹುದಾಗಿರ್ಬೋದು, ಅಥವಾ ಅವರ ಒಂದು ಮಾನಸಿಕ ತುಮುಲ, ಅಥವಾ ಅವರ ಈ ಪ್ರೇಮ ಸಂಬಂಧಗಳನ್ನು ಸಹಿತ ನಾವು ಈ ಸಾಕಷ್ಟು ಕೃತಿಯಲ್ಲಿ ನೋಡಬಹುದು. ಈ ಚೈಲ್ಡ್ ಹೆರಾಲ್ಡ್ ಒಂದು ಕೃತಿಯನ್ನು ನೋಡಿದಾಗ ಅದು ಪ್ರವಾಸ ಮತ್ತು ಪ್ರವಾಸದ ಅನುಭವ. ಆ ಪ್ರವಾಸದ ಅನುಭವಗಳು ಮನುಷ್ಯನ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತವೆ ಅನ್ನೋದನ್ನ ಕಂಡ್ಕೋಬಹುದು. ಅದೇ ರೀತಿ ಡಾನ್ ಜುವಾನ್ ಮಾನವನ ವೈಯಕ್ತಿಕ ಆಸೆ ಮತ್ತು ನೈತಿಕ ಸಂಘರ್ಷ, ಇವುಗಳಿಂದ ಉಂಟಾಗುವ ಮಾನಸಿಕ ತೊಳಲಾಟದ ಬಗ್ಗೆ ತಿಳಿಸುತ್ತದೆ. ಇನ್ನು ಸೀಸ್ ಆಫ್ ಕೊರಿಂತ್ ನಲ್ಲಿ ವೈಯಕ್ತಿಕ ಪ್ರೇಮ ಹಾಗೂ ಸಮುದಾಯದ ನಿಷ್ಠೆ, ಸಾಂಸ್ಕೃತಿಕ ಸಂಘರ್ಷವನ್ನ ಕಂಡ್ಕೋಬಹುದು. ಪ್ರೊಮಿಥಿಯಸ್ ನಲ್ಲಿ ಇದು ಗ್ರೀಕ್ ಪೌರಾಣಿಕ ಕಥೆಯಾಗಿದ್ದು ವ್ಯಕ್ತಿ ಸಮುದಾಯದ ಪರವಾಗಿ ಹೋರಾಡಲು ದೈವಿಕ ಶಕ್ತಿಯನ್ನು ಸಹಿತ ಎದುರಿಸುತ್ತಾನೆ ಅನ್ನೋ ಅಷ್ಟರ ಮಟ್ಟಿಗೆ ಮಾನಸಿಕವಾಗಿ ತಯಾರಾಗುತ್ತಾನೆ ಅನ್ನೋ ವಿಷಯ ಇಲ್ಲಿ ಕಂಡ್ಕೋಬಹುದು. ಮ್ಯಾನ್ಫ್ರೆಡ್ ನಲ್ಲಿ ಪಾಪ ಮತ್ತು ಪ್ರಾಯಶ್ಚಿತ, ಪಾಪ ಮಾಡಿದ ವ್ಯಕ್ತಿ ಪ್ರಾಯಶ್ಚಿತ ಅನುಭವಿಸಲೇಬೇಕು. ಅದಕ್ಕಾಗಿ ಸಾಕಷ್ಟು ಪ್ರಯತ್ನ ಮಾಡುತ್ತೆ. ತಾನು ಮಾಡಿದ ಪಾಪ ಮತ್ತು ಅಪರಾಧಗಳು ಅವನನ್ನು ಕಾಡತೊಡಗಿದಾಗ ಅದರಿಂದ ಹೊರಬರಲು ಪ್ರಯತ್ನಿಸುತ್ತಾನೆ. ಇಷ್ಟ ಅಲ್ಲದೆ ಬೈರನ್ನ ಒಂದು ಉತ್ತಮವಾದ ಒಂದು ಕೊಡುಗೆ ಈ ಸಾಹಿತ್ಯಕ್ಕೆ ಅಥವಾ ರೊಮ್ಯಾಂಟಿಕ್ ಯುಗದ ಸಾಹಿತ್ಯಕ್ಕೆ ಕೊಡುಗೆ ಏನೆಂದರೆ ಆ ಬೈರನ್ ಸೃಷ್ಟಿಸಿದ ನಾಯಕ ಅಥವಾ ನಾಯಕರು. ಇದು ಇಂದು ಸಹಿತ ಸಾಹಿತ್ಯ ಕ್ಷೇತ್ರದಲ್ಲಿ ಬೈರನಿಕ್ ಹೀರೋ ಎಂದು ಒಂದು ಪರಿಕಲ್ಪನೆ ಆಗಿದೆ ಅಂತ ಹೇಳಬಹುದು. ಈ ಬೈರನ್ನ ನಾಯಕನ ಒಂದು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ನಾಯಕ ಆತ್ಮವಿಮರ್ಶಕ ಆಗಿರ್ತಾನೆ, ನೈತಿಕತೆಯ ದ್ವಂದ್ವ, ಬಂಡಾಯಗಾರ, ಭಾವನೆಯ ತೀವ್ರತೆಯನ್ನು ಅನುಭವಿಸುವ ಒಂದು ಪಾತ್ರ. ಇದು ಬೈರನ್ ರೊಮ್ಯಾಂಟಿಕ್ ಯುಗಕ್ಕೆ ಅಷ್ಟೇ ಅಲ್ಲ, ಇಂಗ್ಲಿಷ್ ಸಾಹಿತ್ಯಕ್ಕೆ ನೀಡಿರ್ತಕ್ಕಂಥ ಒಂದು ಕೊಡುಗೆ. ಸಾಹಿತ್ಯದ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸಾಹಿತ್ಯಾಸಕ್ತರಾಗಿರ್ಬೋದು, ನಾವು ಕೇವಲ ಸಾಹಿತ್ಯವನ್ನು ಗಮನಿಸಬೇಕೇ ಹೊರತು ಆ ಸಾಹಿತ್ಯ ಒಂದು ವೈಯಕ್ತಿಕ ಜೀವನವನ್ನು ನೋಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆ ವೈಯಕ್ತಿಕ ಜೀವನ ಏನೇ ಇದ್ರೂ ಸಹಿತ ನಮಗೆ ಬೇಕಾಗಿರೋದು ಆ ಕವಿ ಬರೆದಿರ್ತಕ್ಕಂಥ ಅಥವಾ ಸಾಹಿತಿ ಬರೆದಿರ್ತಕ್ಕಂಥ ಸಾಹಿತ್ಯ, ಅದನ್ನ ಅನುಭವಿಸಬೇಕು ಹಾಗೂ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಬೈರನ್ ಅವರ ವೈಯಕ್ತಿಕ ಜೀವನ ನೋಡಿದಾಗ ಅವರ ವೈಯಕ್ತಿಕ ಜೀವನ ಅಸ್ತವ್ಯಸ್ತವಾಗಿತ್ತು. ಅಂತ ಅಸ್ತವ್ಯಸ್ತವಾದ ವೈಯಕ್ತಿಕ ಜೀವನದಲ್ಲೂ ಸಹಿತ ಬೈರನ್ ಅವರವರು ವ್ಯವಸ್ಥಿತವಾಗಿರ್ತಕ್ಕಂಥ ಸಾಹಿತ್ಯವನ್ನ ಈ ಒಂದು ರೊಮ್ಯಾಂಟಿಕ್ ಯುಗಕ್ಕೆ ಹಾಗೂ ಇಡೀ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಗೆ ಕೊಡುಗೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಇಂಗ್ಲೆಂಡ್ ಅಷ್ಟೇ ಅಲ್ಲ, ಪ್ರಪಂಚದ ಬೇರೆ ಬೇರೆ ಸಾಹಿತ್ಯಾಸಕ್ತರಿಗೆ ತಮ್ಮದೇ ಸಾಹಿತ್ಯಾಸಕ್ತರಿಗೆ ತಮ್ಮ ಸಾಹಿತ್ಯದ ಮೂಲಕ ಒಂದು ಸಾಹಿತ್ಯದ ಸಂತೃಪ್ತಿಯನ್ನೇ ನೀಡಿದ್ದಾರೆ. ಇಂಥ ಒಂದು ಬೈರನ್ನರು ಕೇವಲ ಇಂಗ್ಲಿಷ್ ರೊಮ್ಯಾಂಟಿಕ್ ಯುಗಕ್ಕಲ್ಲ ಅಷ್ಟೇ ಅಲ್ಲ, ಇಡೀ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಗೆ ಒಂದು ಕೊಡುಗೆ ಅಂತ ಹೇಳ್ಬೋದು. ಈ ಒಂದು ಬೈರನ್ನರ ಬಗ್ಗೆ ನನಗೆ ಇನ್ನೊಂದು ಮಾತು ಬರುತ್ತೆ, ನೋನ್ ಈಸ್ ಡ್ರಾಪ್, ಅನ್ನೋನ್ ಈಸ್ ಓಷನ್ ಅಂತ ಹೇಳ್ತಾರೆ. ಸೊ ಸಾಹಿತ್ಯ ಒಂದು ವಿಶಾಲವಾಗಿರ್ತಕ್ಕಂಥ ಸಾಗರ. ನನಗೆ ತಿಳಿದಿರ್ತಕ್ಕಂಥ ಅಲ್ಪವಾದ ಜ್ಞಾನವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಡೋನೂರ್ ಸರ್ ಅವರಿಗೆ ಹಾಗೂ ಈ ಉಪನ್ಯಾಸ ಮಾಲಿಕೆ ನನಗೆ ಪರಿಚಯಿಸಲು ಸಹಾಯ ಮಾಡಿರ್ತಕ್ಕಂಥ ಆಸ್ಪರಿ ಸರ್ ಅವರೇ ನನಗೆ ಈ ಒಂದು ಉಪನ್ಯಾಸ ಮಾಲಿಕೆ ಪರಿಚಯ ಮಾಡಿಕೊಟ್ರು. ಅದೇ ರೀತಿ ವಿಜಯಲಕ್ಷ್ಮಿ ಮೇಡಮ್ ಅವರು ಪ್ರತಿ ಹಂತದಲ್ಲೂ ನನಗೆ ಸಲಹೆ ಸೂಚನೆಯನ್ನು ನೀಡಿ ಇವತ್ತು ಈ ಒಂದು ಉಪನ್ಯಾಸಕ ಮಾಲಿಕೆಯನ್ನ
ಪ್ರಸ್ತುತಪಡಿಸಲು ನನಗೆ ಸಹಾಯ ಮಾಡಿದ್ದಾರೆ. ಅದಕ್ಕಿಂತ ವಿಶೇಷವಾಗಿ ಡೋನರ್ ಸರ್ ಅವರಿಗೆ ನಾನು ಅಭಿನಂದನೆ ಇನ್ನೊಮ್ಮೆ ಸಲ್ಲಿಸಲೇಬೇಕು. ಯಾಕಂದ್ರೆ ಇದು ಕಟ್ಟೆ ಸಾಮಾನ್ಯವಾದ ಕಟ್ಟೆ ಅಲ್ಲ, ಧಾರವಾಡ ಕಟ್ಟೆ. ಆ ಕಟ್ಟೆ ಕಟ್ಟೋದಷ್ಟೇ ಅಲ್ಲ, ಅದನ್ನು ಗಟ್ಟಿಗೊಳಿಸ್ತಾ ಬಂದಿದ್ದಾರೆ. ಸಾಕಷ್ಟು ಹೊಸ ಮುಖಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಆ ಕಟ್ಟೆ ಇನ್ನೂ ಗಟ್ಟಿಯಾಗ್ಲಿ, ಸಾಕಷ್ಟು ಹೊಸ ಮುಖಗಳು ಆ ಒಂದು ಕಟ್ಟೆಯಿಂದ ಹೊರಬರಲಿ. ಆಮೇಲೆ ಇಲ್ಲಿವರೆಗೂ ನನ್ನ ಒಂದು ಅಲ್ಪ ಜ್ಞಾನದ ಈ ಉಪನ್ಯಾಸವನ್ನ ಕೇಳಿ ಉಪಸ್ಥಿತಿಯನ್ನ ನೀಡತಕ್ಕಂಥ ಎಲ್ಲಾ ಸಾಹಿತ್ಯಾಸಕ್ತರಿಗೆ ವಂದಿಸಿ ಈ ನನ್ನ ಉಪನ್ಯಾಸವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಅಧ್ಯಕ್ಷರ ಮಾತಿನ ನಂತರ ಚರ್ಚೆಯಲ್ಲಿ ಮತ್ತೆ ನಿಮ್ಮ ಮಾತು ಮುಂದುವರಿಯುವುದು. ಧಾರವಾಡ ಕಟ್ಟೆ, ಪುರುಷ ಕಟ್ಟೆ ಕನ್ನಡ ಮಾಸಪತ್ರಿಕೆಯನ್ನ ತಮ್ಮ ಬರಹಗಳನ್ನು ಕೂಡ ತಾವು ಈ ಪತ್ರಿಕೆಯಲ್ಲಿ ಪ್ರಕಟಿಸಬಹುದು. DWD ಕಟ್ಟೆ ಮ್ಯಾಗಝಿನ್ @gmail.com ತಮ್ಮ ಆರ್ಟಿಕಲ್ ಅನ್ನ ಕಳಿಸಿದ್ರೆ ನಾವು ಅದನ್ನ ಪಬ್ಲಿಷ್ ಮಾಡ್ತೀವಿ. ಇದೇ ರೀತಿ 24ನೇ ತಾರೀಕು ಶನಿವಾರ ವಿಲಿಯಂ ವರ್ಡ್ಸ್ವರ್ತ್ ನಿಸರ್ಗ ಶಾಲೆಯ ಅತ್ಯುತ್ತಮ ವಿದ್ಯಾರ್ಥಿ ಉಪನ್ಯಾಸವನ್ನ ನೀಡಲಿಕ್ಕೆ ಡಾಕ್ಟರ್ ಅಕ್ಷಯ್ ಆರ್ದಿ, ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಿಂದ ಬರುತ್ತಿದ್ದಾರೆ. ಈ ಕಾರ್ಯಕ್ರಮವೂ ಕೂಡ ತಮ್ಮೆಲ್ಲರೂ ಕೂಡ ಬರಬೇಕೆಂದು ತಮ್ಮಲ್ಲಿ ಸಹವಿನಿಮಯವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಡಾಕ್ಟರ್ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರು ಕೆಲವು ಪೂರಕ ಮಾತುಗಳನ್ನಾಡಲು ವಿನಂತಿಸಿಕೊಳ್ಳುತ್ತೇನೆ. ಸರ್, ಪ್ಲೀಸ್ ಈ ವಿಷಯದ ಮೇಲೆ ತಮ್ಮ ಪೂರಕ ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತದಲ್ಲ? ಕೇಳಿಸ್ತಾ ಇದೆ ಸರ್, ಕ್ಲಿಯರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಮುಂಡರ್ಗಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಮಂಜುನಾಥ್ ಗದಗ್ ಅವರು ಲಾರ್ಡ್ ಬೈರನ್ನ ಕಾವ್ಯ ಪಯಣ ಒಂದು ಅವಲೋಕನ ಎಂಬ ವಿಷಯದ ಕುರಿತು ನಮ್ಮೊಂದಿಗೆ ಮಾತನಾಡಿದ್ದಾರೆ. ಸುಮಾರು 45 ನಿಮಿಷಗಳ ಕಾಲ ಅವರು ಬೈರನ್ನ ಕಾವ್ಯದ ಕುರಿತು, ರೊಮ್ಯಾಂಟಿಕ್ ಕಾವ್ಯದ ಕುರಿತು, ಆ ಯುಗ ಧರ್ಮದ ಕುರಿತು, ಹಾಗೆ ಲಾರ್ಡ್ ಬೈರನ್ನ ಕಾವ್ಯದ ಅನೇಕ ಮಹತ್ವದ ಆಯಾಮಗಳ ಕುರಿತು ಅನೇಕ ಒಳ್ಳೆಯ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಮತ್ತು ತಮ್ಮ ಅನುಭವದ ಓದಿನ ಹಿನ್ನೆಲೆಯಲ್ಲಿ ಸಾಕಷ್ಟು ಮಹತ್ವದ ಸಂಗತಿಗಳನ್ನ ತಮ್ಮ ಉಪನ್ಯಾಸದಲ್ಲಿ ಚರ್ಚಿಸಿದ್ದಾರೆ. ಪ್ರಾರಂಭದಲ್ಲಿ ನಾನು ಧಾರವಾಡ ಕಟ್ಟೆಯ ಪರವಾಗಿ, ಧಾರವಾಡ ಕಟ್ಟೆಯ ಸಮಸ್ತ ಕೇಳುಗರ ಪರವಾಗಿ ಕನ್ನಡದ ಲೇಖಕಿ ಭಾನು ಮುಷ್ತಾಕ್ ಮತ್ತು ಅನುವಾದಕಿ ದೀಪಾ ಭಾಸ್ತಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಭಾನು ಮುಷ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಕೃತಿಯನ್ನ ದೀಪಾ ಬಸ್ತಿ ಅವರು ಇಂಗ್ಲಿಷ್ಗೆ ಅನುವಾದ ಮಾಡಿದ್ರು. 12 ಸಣ್ಣ ಕಥೆಗಳ ಸಂಗ್ರಹ. ಈ ಸಂಗ್ರಹಕ್ಕೆ ಬೂಕರ್ ಪ್ರೈಸ್ ಬಂದಿದೆ. ಕನ್ನಡ ಭಾಷೆಗೆ, ಕನ್ನಡ ಸಾಹಿತ್ಯಕ್ಕೆ, ಕನ್ನಡಿಗರಿಗೆ, ಕರ್ನಾಟಕದ ಜನರಿಗೆ ಈ ಪ್ರಶಸ್ತಿಯಿಂದ ದೊಡ್ಡ ಮಟ್ಟದ ಗೌರವ ಸಂದಿದೆ. ಸೊ ಈ ನಿಮಿತ್ತ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಉಪನ್ಯಾಸದ ಬಗ್ಗೆ ಈ ಉಪನ್ಯಾಸದ ಕುರಿತು ಕೆಲವು ಪೂರಕ ಮಾತುಗಳನ್ನ ಆಡ್ಲಿದ್ದೇನೆ. ಲಾರ್ಡ್ ಬೈರನ್ ಬಹಳ ಮಹತ್ವದ ಇಂಗ್ಲಿಷ್ ರೊಮ್ಯಾಂಟಿಕ್ ಕವಿ. ಕೀಟ್ಸನ ಬದುಕಿನ ರೀತಿ ಬೇರೆ, ಕೀಟ್ಸನ ಬದುಕಿನ ಸಂಕಷ್ಟಗಳು,
ಬೇರೆ, ಅವನ ಕಾವ್ಯದ ಶೈಲಿ ಬೇರೆ, ಅವನ ಕಾವ್ಯದ ಉದ್ದೇಶ ಬೇರೆ. ಒಬ್ಬ ಕವಿಯಾಗಿ ಒಬ್ಬ ವ್ಯಕ್ತಿಯಾಗಿ ಅವನು ಅನುಭವಿಸಿದ ರೀತಿ ನೀತಿಗಳು ಬೇರೆ. ಹಾಗೆ ವರ್ಡ್ಸ್ವರ್ತನ ಬದುಕು ಒಂದು ರೀತಿಯದ್ದು, ಎಸ್ ಟಿ ಕಾಲ್ರಿಜ್ನ ಬದುಕು ಒಂದು ರೀತಿಯದ್ದು. ಈ ರೊಮ್ಯಾಂಟಿಕ್ ಕವಿಗಳಲ್ಲಿ ಬೈರನ್ ಒಂದು ರೀತಿಯ ವಿಲಕ್ಷಣವಾದ ವ್ಯಕ್ತಿತ್ವ ಹೊಂದಿದ್ದ ಮತ್ತು ಪಿ ಬಿ ಶೆಲ್ಲಿ ಇನ್ನೊಂದು ರೀತಿಯಲ್ಲಿ ವಿಲಕ್ಷಣವಾದ ವ್ಯಕ್ತಿತ್ವವನ್ನು ಹೊಂದಿದ್ದ. ಈ ಇಬ್ಬರು ಕವಿಗಳು ತಮ್ಮ 35-36 ವಯಸ್ಸಿನಲ್ಲಿ ತೀರಿಕೊಂಡ್ರು. ಲಾರ್ಡ್ ಬೈರನ್ನ ಬಗೆಗೆ ನನಗೆ ಒಂದು ತೀವ್ರವಾದ ಅಸಮಾಧಾನ ಏನಂತಂದ್ರೆ, ಅವನು ಚಿಕ್ಕ ವಯಸ್ಸಿನಲ್ಲಿ ಸತ್ತದ್ದು. ಸಾವು ಯಾರ ಕೈಯಲ್ಲೂ ಇರುವುದಿಲ್ಲ. ಒಬ್ಬ ಮನುಷ್ಯನನ್ನ ನಾವು ಹುಟ್ಟಿಸಬಹುದು ಅಥವಾ ಹುಟ್ಟಿಸದಿರಬಹುದು, ಆದ್ರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಆದ್ರೆ ಅವನು ಯಾವಾಗ ಸಾಯ್ತಾನೆ, ಯಾವ ಸಂದರ್ಭದಲ್ಲಿ ಸಾಯ್ತಾನೆ ಅನ್ನೋದು ನಿಶ್ಚಿತವಾಗಿ ಯಾರಿಗೂ ಗೊತ್ತಿರುವುದಿಲ್ಲ. ಎಲ್ಲರೂ ಹುಟ್ಟಿದವರೆಲ್ಲರೂ ತುಂಬು ಜೀವನವನ್ನ ಸಾಗಿಸುವುದಿಲ್ಲ. ಮಕ್ಕಳನ್ನ ಹೆತ್ತು, ಮಕ್ಕಳನ್ನ ಬೆಳೆಸಿ, ಮಕ್ಕಳ ಮದುವೆಯನ್ನು ಮಾಡಿ, ಮೊಮ್ಮಕ್ಕಳನ್ನ ಕಂಡು, ಮೊಮ್ಮಕ್ಕಳನ್ನ ಕಂಡು, ಮೊಮ್ಮಕ್ಕಳೊಂದಿಗೆ ಆಟವಾಡಿ ಹಾಯಾಗಿ ಕಾಲ ಕಳೆದು ತೀರಿ ಹೋಗುತ್ತಾರೆ ಎಂಬ ನಿಯಮ ಇರುವುದಿಲ್ಲ. ಕೆಲವರು ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೆಟ್ಟ ರೀತಿಯಲ್ಲಿ, ಬಹಳ ವೈಲೆಂಟ್ ಆದಂತ ರೀತಿಯಲ್ಲಿ ತೀರಿ ಹೋಗ್ತಾರೆ. ಉದಾಹರಣೆಗೆ ಪುನೀತ್ ರಾಜ್ಕುಮಾರ್ ಇಂದ ಅನೇಕ ಸಾವುಗಳು, ಶಂಕರ್ನಾಗ್, ಪುನೀತ್ ರಾಜ್ಕುಮಾರ್, ಅನೇಕ ಜನ ಸಾಹಿತಿಗಳು, ಕವಿಗಳು, ಕನ್ನಡದಲ್ಲೂ ಕೂಡ ಒಂದು ಇಬ್ಬರು ಕವಿಗಳು ಬಹಳ ಸಣ್ಣ ವಯಸ್ಸಿನಲ್ಲಿ ತೀರಿ ಹೋದ್ರು. ಅದ್ಭುತವಾದ ಕಾವ್ಯ ಬರೀತಾ ಇದ್ದ ಇಬ್ಬರು ಕವಿಗಳು ಸಣ್ಣ ವಯಸ್ಸಿನಲ್ಲಿ ತೀರಿ ಹೋದ್ರು. ರೊಮ್ಯಾಂಟಿಕ್ ನವೋದಯ ಕಾಲದಲ್ಲೂ ಕೂಡ ಒಬ್ರು ನಾಟಕಕಾರರಿದ್ರು, ಮೈಸೂರಿನ ಕಡೆಯವರು. ಯಾರು ಅವರು? ಸಂಸ ಅಂತ ಕಾಣ್ತದೆ. ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಬಹಳ ವಿಚಿತ್ರವಾದಂತ ಒಂದು ಭಯದಲ್ಲಿ ಅವರಿದ್ರು. ಲಾರ್ಡ್ ಬೈರನ್ ಓದಿದಾಗ ನನಗೆ ಸಂಸ ನೆನಪಾಗ್ತಾರೆ. ಆಮೇಲೆ ಹಾಗೆ ಎಮಿಲಿ ಬ್ರಾಂಟೆಯ ಹಿತ್ಕ್ಲಿಫ್ ನೆನಪಾಗ್ತಾನೆ. ಒಂದು ದೃಷ್ಟಿಯಿಂದ ಶೇಕ್ಸ್ಪಿಯರ್ನ ರಿಚರ್ಡ್ ಥರ್ಡ್ ನೆನಪಾಗ್ತಾನೆ. ಅನೇಕ ಜನ, ಅನೇಕ ಪಾತ್ರಗಳು, ಅನೇಕ ವ್ಯಕ್ತಿಗಳು ನನಗೆ ನೆನಪಾಗ್ತಾರೆ. ಹೀಗಾಗಿ ಲಾರ್ಡ್ ಬೈರನ್ನ ಬದುಕು ವಿಲಕ್ಷಣದಿಂದ ಕೂಡಿತ್ತು ಮತ್ತು ಅದ್ಭುತವಾಗಿತ್ತು, ಬಹಳ ಅದ್ಭುತವಾಗಿತ್ತು. ತೀವ್ರತೆ ಅನ್ನೋದಲ್ಲ, ದಿ ಪ್ಯಾಷನ್. He was the most fashionable poet of his time. ಬಟ್ ಅವನ ವ್ಯಕ್ತಿತ್ವದಲ್ಲಿ ಒಂದು ತೀವ್ರತೆ ಇತ್ತು, ಅವನ ಕಾವ್ಯದಲ್ಲಿ ಒಂದು ತೀವ್ರತೆ ಇತ್ತು, ಒಂದು ಚಟಪಟಿಕೆ ಇತ್ತು, ಒಂದು ಖಿನ್ನತೆ ಇತ್ತು, ಒಂದು ವೈಲೆನ್ಸ್ ಇತ್ತು, ಅನೇಕ ಸಂಗತಿಗಳಿತ್ತು. ನಮ್ಮಲ್ಲಿ ಸ್ವಲ್ಪ ಈ ರೀತಿಯಲ್ಲಿ ಲಂಕೇಶ್ರಲ್ಲಿ ಇಂಥ ಒಂದು ಸೆಳೆತ ನಮಗೆ ಕಾಣ್ತದೆ, ಪಿ ಲಂಕೇಶ್ರಲ್ಲಿ. ಮತ್ತೆ ಯಾರಲ್ಲೂ ಕಾಣೋದಿಲ್ಲ ನನಗೆ, ತೇಜಸ್ವಿಯರಲ್ಲಿ ಕಾಣೋದಿಲ್ಲ. ಲಂಕೇಶ್ವರಲ್ಲಿ ಮಾತ್ರ ಇತ್ತು ಈ ತೀವ್ರತೆ. ಈ ನವ್ಯ ಲೇಖಕರ ತೀವ್ರತೆ ಅಥವಾ ರೊಮ್ಯಾಂಟಿಕ್ ಲೇಖಕರ ತೀವ್ರತೆ ಅವನ ಕೆಲವು ಪಾತ್ರಗಳಲ್ಲಿ, ಲಂಕೇಶರ ಕೆಲವು ಪಾತ್ರಗಳಲ್ಲಿ ನನಗೆ ಕಾಣಿಸ್ತಿತ್ತು. ಕನ್ನಡದ ಬಹಳ ಅದ್ಭುತ ಲೇಖಕ ಪಿ ಲಂಕೇಶ್ ಅವರು ಮತ್ತು ತೇಜಸ್ವಿ ಅವರು, ಅವರಿಬ್ಬರಿಗೂ ಜ್ಞಾನಪೀಠ ಪ್ರಶಸ್ತಿ ಸಿಗ್ಲಿಲ್ಲ. ಈ ಪ್ರಶಸ್ತಿ ಬಗೆಗೆ ಕರಂದ್ರ ಅವರಿನ ಒಂದು ಉಪನ್ಯಾಸವನ್ನ ಏರ್ಪಡಿಸೋಣ. ಯಾಕೆಂದ್ರೆ ಒಂದು ಕೃತಿಗೆ ಒಂದು ದೊಡ್ಡ ಪ್ರಶಸ್ತಿ ಬಂದಾಗ ನಾವೇನ್ ಮಾಡ್ತೇವೆ, ಇದು ಈ ಕನ್ನಡದ ಅಥವಾ ಭಾರತದ ಪ್ರಾತಿನಿಧಿಕ ಪಠ್ಯ ಅಂತ ನಾವು ಪರಿಗಣಿಸ್ಬಿಡ್ತೀವಿ. ನೋಡಿ, ಈಗ ಬಾನು ಮುಷ್ತಾಕ್ ಅವ್ರಿಗೆ ಬಂತು, ಬಹಳ ಸಂತೋಷ. ಆದ್ರೆ ಕುವೆಂಪು ಅವ್ರಿಗೆ ಬರ್ಲಿಲ್ಲ. ಈ ಜಗತ್ತಿಗೆ ಏನಾಗ್ಬಿಡ್ತದೆ ಅಂತಂದ್ರೆ, ಈ ಕೃತಿಯೇನೆ ಕನ್ನಡದ ಪ್ರಾತಿನಿಧಿಕ ಕೃತಿ ಅಂತ ಅನಿಸ್ಬಿಡ್ತದೆ. ಬಹಳ ಒಳ್ಳೆಯ ಕೃತಿ, ಒಳ್ಳೆಯ ಲೇಖಕಿ, ಅದ್ಭುತವಾದ ಅನುವಾದ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇದ್ರ ಬಗ್ಗೆ ಬೇರೆ ಸಂದರ್ಭದಲ್ಲಿ ನಾವು ಮಾತನಾಡೋಣ. ಈ ಪ್ರಶಸ್ತಿಗಳು ಸೃಷ್ಟಿಸುವ ಗೊಂದಲಗಳ ಬಗ್ಗೆ ನಾವು ಬೇರೆ ರೀತಿಯಲ್ಲಿ ಮಾತನಾಡೋಣ. ಆದ್ರೆ ಇದು ನಮಗೆ ಇಟ್ಸ್ ಹಿಸ್ಟಾರಿಕ್ ಡೇ. ಕನ್ನಡಿಗರಿಗೆ ಇದೊಂದು ಐತಿಹಾಸಿಕ ಕ್ಷಣ, ಐತಿಹಾಸಿಕ ಹೊತ್ತು. ಯಾಕಂದ್ರೆ ಮೊಟ್ಟ ಮೊದಲ ಬಾರಿಗೆ ಕನ್ನಡದ ಒಂದು ಕೃತಿಗೆ ಬುಕರ್ ಪ್ರೈಸ್ ಬಂದಿದೆ. ಇದನ್ನ ನಾವು ಸಂಭ್ರಮಿಸಬೇಕು ಮತ್ತು ಈ ಸುಖವನ್ನ, ಆನಂದವನ್ನ, ಈ ಯಶಸ್ಸನ್ನ ಅನುಭವಿಸ್ಬೇಕು ಮತ್ತು ನಾವು ಕನಸು ಕಾಣಬಹುದು. ನನ್ನ ಒಂದು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರಲಿ ಬಿಡ್ಲಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಿಡ್ಲಿ, ಬುಕರ್ ಪ್ರೈಸ್ ತೆಗೆದುಕೊಳ್ಬಹುದು ಅನ್ನೋದನ್ನ ಅವರು ತೋರಿಸ್ಕೊಟ್ರು. ಬಹಳ ದೊಡ್ಡದು ಅದು. ಅಂದ್ರೆ ಕನ್ನಡ ಲೇಖಕರಲ್ಲಿ ಒಂದು ಹೊಸ ಆಸೆಯನ್ನ, ಒಂದು ಹೊಸ ಬಯಕೆಯನ್ನ, ಹೊಸ
ಹುಟ್ಟಿಸಿದ್ರು ಮತ್ತು ಒಂದು ಸಾಧ್ಯತೆಯನ್ನ ತೋರಿಸ್ಕೊಟ್ರು. ಅನಂತಮೂರ್ತಿ ಅವರಿಗೆ ಸಾಧ್ಯವಾಗ್ಲಿಲ್ಲ, ಭಾನು ಮುಷ್ತಾಕ್ ಅವರಿಗೆ ಸಾಧ್ಯವಾಯ್ತು. ಇರ್ಲಿ. ಈಗ ಈ ಲಾರ್ಡ್ ಬೈರನ್ ಬಗೆಗೆ ಕಟ್ಟೆಯ ಒಂದು ಉದ್ದೇಶ ಏನಂತಂದ್ರೆ, ನಮ್ಮ ಓದುಗರಲ್ಲಿ, ಯುವಕ ಕೇಳುಗರಲ್ಲಿ ಒಂದು ಹುಚ್ಚುತನ ಬೆಳೆಸ್ಬೇಕು ಮತ್ತು ಸಾಹಿತ್ಯದ ಬಗ್ಗೆ ಒಂದು ತೀವ್ರವಾದ ಆಸಕ್ತಿಯನ್ನ ನಮ್ಗೆ ಹುಟ್ಟಿಸುವುದು ನಮ್ಮ ಉದ್ದೇಶ ಆಗಿದೆ. ಬೈರನನ್ನು ಓದಿದ್ರೆ ನಾವೇನು ಮಾಡ್ಬೇಕಾಗಿಲ್ಲ, ನಿಮ್ಮ ಮನಸ್ಸಿನಲ್ಲಿ ತಂತಾನೆ ಒಂದು ಅದ್ಭುತವಾದಂತ ಸಾಹಿತ್ಯದ ಬಗೆಗಿನ ಸೆಳೆತ, ವ್ಯಾಮೋಹ, ತೀವ್ರತೆ, ಅಟ್ರಾಕ್ಷನ್ ಏನೇ ಅಂತಿರಲ್ಲ ಅದೆಲ್ಲ ಬಂದ್ಬಿಡ್ತದೆ ಅಂತ ಒಬ್ಬ ಅದ್ಭುತ ಲೇಖಕ. ಐ ರಿಯಲಿ ಲವ್ ಲಾರ್ಡ್ ಬೈರನ್ ಅಂಡ್ ಹಿಸ್ ಪೋಯಟ್ರಿ. ಆಮೇಲೆ ಅವನ ವ್ಯಕ್ತಿತ್ವದಲ್ಲಿ ವಿಲಕ್ಷಣತೆ ಇತ್ತು, ಆ ಮಾತು ಬೇರೆ. 1788ರಲ್ಲಿ ಜನವರಿ 22ರಂದು ಅವನು ಹುಟ್ಟಿದ. 1824 ಏಪ್ರಿಲ್ 19ರಂದು ತನ್ನ 36 ವಯಸ್ಸಿನಲ್ಲಿ ಸತ್ತ. ಅವನು ಬಹಳ ಬೆಡಗಿನ, ಆಡಂಬರದ, ವರ್ಣರಂಜಿತ ಜೀವನವನ್ನ ನಡೆಸಿದ. ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಟು ಲೀಡ್ ಎ ವೆರಿ ಕಲರ್ಫುಲ್ ಅಂಡ್ ಇವೆಂಟ್ಫುಲ್ ಲೈಫ್. ಅವನು ಲೈಫ್ ಕಲರ್ಫುಲ್ ಆಗಿತ್ತು ಮತ್ತು ಇವೆಂಟ್ಫುಲ್ ಆಗಿತ್ತು. ಯಾವನು ಇಡೀ ದಿನ ಒಂದು ತನ್ನ ಕನಸಿನ ಬೆನ್ನತ್ತಿ ಹೋಗ್ತಾನೆಯೋ, ತನ್ನ ಆಸೆಯ ಬೆನ್ನತ್ತಿ ಹೋಗ್ತಾನೆಯೋ, ತನ್ನ ಮಹತ್ವಾಕಾಂಕ್ಷೆಯನ್ನ ಈಡೇರಿಸಿಕೊಳ್ಳೋದಕ್ಕಾಗಿ ಇಡೀ ದಿನ ಯಾರು ಹುಚ್ಚನಂತೆ ಕೆಲಸ ಮಾಡ್ತಿರ್ತಾನೆಯೋ ಅವನು ಅಂತ ಒಂದು ಕಲರ್ಫುಲ್ ಆದಂತ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಇದೆ. ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಇದು ಬಹಳ ಲೆಕ್ಕಾಚಾರದ ಬದುಕು. ಅದು ಸೃಜನಶೀಲತೆಗೆ ಅಷ್ಟು ಹೇಳಿ ಮಾಡಿಸಿದ್ದಲ್ಲ. ಒಂದು ಬಿರುಗಾಳಿಯಂತೆ ಮನುಷ್ಯ ಹೋಗ್ಬೇಕು, ಸುಂಟ್ರ ಗಾಳಿಯಂತೆ ಮನುಷ್ಯ ಹೋಗ್ಬೇಕು, ಸುನಾಮಿ ಅಲೆಯಂತೆ ಒಂದು ಕ್ರಿಯಾಶೀಲತೆ ಕೆಲಸ ಮಾಡಬೇಕು, ಅಥವಾ ಕ್ರಿಯಾಶೀಲ ಮನಸ್ಸು ಕೆಲಸ ಮಾಡಬೇಕು. ಹಾಗೆ ಬೈರನ್ ಅನ್ನೋದು ಆ ರೊಮ್ಯಾಂಟಿಕ್ ಕಾವ್ಯದ ಒಂದು ಸುನಾಮಿ ಇದ್ದ ಹಾಗೆ, ಶೆಲ್ಲಿ ಅನ್ನೋದು ರೊಮ್ಯಾಂಟಿಕ್ ಯುಗದ ಒಂದು ಬಹಳ ದೊಡ್ಡ ಬಿರುಗಾಳಿ ಇದ್ದ ಹಾಗೆ. ನೋಡ್ರಿ, ಓಟ್ ಟು ದ ವೆಸ್ಟ್ ವಿಂಡ್, ಅದು ಅವನ ಕವನದ ಶೀರ್ಷಿಕೆ. ಆ ವೆಸ್ಟ್ ವಿಂಡ್ ಓದಿದ್ರೆ ಅವನ ಸೆಳೆತ ಗೊತ್ತಾಗ್ತದೆ. ಅವನ ಸೆಳೆತ, ಅವನ ಚಟಪಟ್ಟಿಕೆ, ಅವನ ಹಿಂಜರಿಕೆ ಅದೆಲ್ಲ ನಮ್ಗೆ ಅನುಭವಕ್ಕೆ ಬರ್ತದೆ. ಮತ್ತು ಲಾರ್ಡ್ ಬೈರನ್ ಒಂದು ಅದ್ಭುತವಾದ, ಬಹಳ ಜನಪ್ರಿಯವಾದ ರೊಮ್ಯಾಂಟಿಕ್ ನಾಯಕನನ್ನ ಸೃಷ್ಟಿ ಮಾಡಿದ. ಅದನ್ನ ನಮ್ಮ ಮಂಜುನಾಥ್ ಅವರು ಹೇಳಿದ್ರು. ಬೈರನಿಕ್ ಹೀರೋ ಅಂತ ನಾವು ಹೇಳ್ತೀವಿ. ಬೈರನಿಕ್ ಹೀರೋ ಅಂದ್ರೆ ಅವನ ನೀವು ಈ ಡಾನ್ ಜುವನ್ ಅಥವಾ ಚೈಲ್ಡ್ ಹೆರಾಲ್ಡ್ಸ್, ಪಿಲ್ಗ್ರಿಮೇಜ್ ಅಂತ ದೀರ್ಘ ಕಾವ್ಯಗಳನ್ನ ಓದ್ಬೇಕಾಗಿಲ್ಲ. ಅವನ ಸಣ್ಣ ಸಣ್ಣ ಕವನಗಳನ್ನ ಓದಿದ್ರು ಕೂಡ, ಫಾರ್ ಇನ್ಸ್ಟೆನ್ಸ್ ಶಿವಾಕ್ಸ್ ಇನ್ ಬ್ಯೂಟಿ ಅಥವಾ ಹಾರ್ಟ್ ಆಫ್ ಐಡಲ್ನೆಸ್, ಬೆಪೋ ಅಥವಾ ಏನೋ ಸಣ್ಣ ಸಣ್ಣ ಕವನಗಳನ್ನು ಓದಿದ್ರು ಕೂಡ ನಿಮಗೆ ಅಲ್ಲಿ ಒಂದು ರೊಮ್ಯಾಂಟಿಕ್ ನಾಯಕ ನಿಮಗೆ ಸಿಗ್ತಾನೆ. ಆ ರೊಮ್ಯಾಂಟಿಕ್ ನಾಯಕ, ಬೈರನ್ ಸೃಷ್ಟಿಸಿದ ರೊಮ್ಯಾಂಟಿಕ್ ನಾಯಕ ಬಹಳ ಅದ್ಭುತವಾಗಿದ್ದ. ಅವನಲ್ಲಿ ಏನೇನಿದ್ದು ಅಂದ್ರೆ, ಅವನಲ್ಲಿ ಒಂದು ಪ್ರತಿಭಟನೆಯ ಸ್ವಭಾವ ಅವನ ನಾಯಕನಲ್ಲಿತ್ತು, ಅವಿಧೇಯತೆಯ ಸ್ವಭಾವ ಕೂಡ ಅವನ ನಾಯಕನಲ್ಲಿತ್ತು. ನಾಟ್ ವೆರಿ ಒಬೇಡಿಯಂಟ್, ಡೀಸೆಂಟ್ ಹೀರೋ ದಟ್ ಹಿ ಹ್ಯಾಸ್ ಕ್ರಿಯೇಟೆಡ್. ಅವನು ಹೀರೋ ಅಂತಂದ್ರೆ ನೀವು ಶೇಕ್ಸ್ಪಿಯರ್ನ ರಿಚರ್ಡ್ III ಓದ್ಬೇಕು. ದಯವಿಟ್ಟು ಸಾಧ್ಯ ಆದ್ರೆ ನಾಳೆನೆ ನೀವು ಶೇಕ್ಸ್ಪಿಯರ್ನ ರಿಚರ್ಡ್ III ನಾಟಕವನ್ನು ಓದ್ರಿ. ಬಹಳ ಅದ್ಭುತವಾದಂತ ನಾಟಕ. ನಾವು ಬರೀ ಕೇವಲ ಹ್ಯಾಮ್ಲೆಟ್, ಮ್ಯಾಕ್ಬೆತ್, ಕಿಂಗ್ ಲಿಯರ್, ಜೂಲಿಯಸ್ ಸೀಸರ್ ನಾಟಕಗಳನ್ನ ಓದ್ತಾ ಇರ್ತೀವಿ. ಅವನ ಐತಿಹಾಸಿಕ ನಾಟಕವನ್ನು ಓದ್ಬೇಕು. ರಿಚರ್ಡ್ III ನಾಟಕವನ್ನು ಓದ್ಬೇಕು. ರಿಚರ್ಡ್ III ನಾಟಕ ಓದಾಗ ನಮ್ಗೆ ಗೊತ್ತಾಗ್ತದೆ ಎಂತ ಭಯಾನಕವಾದ ಭೀಕರ ಖಳನಾಯಕನನ್ನ ಅವನು ಸೃಷ್ಟಿಸಿದ್ದಾನೆ ಅಂತ. ಯಾರು? ಶೇಕ್ಸ್ಪಿಯರ್. ರಿಚರ್ಡ್ III ಈಸ್ ದಿ ಗ್ರೇಟೆಸ್ಟ್ ಆಫ್ ಆಲ್ ವಿಲನ್ಸ್ ದಟ್ ಶೇಕ್ಸ್ಪಿಯರ್ ಕ್ರಿಯೇಟೆಡ್. ಅಲ್ಲಿ ಒಂದು ಸಾಮ್ಯತೆ ಇದೆ, ಒಂದು ಹೋಲಿಕೆ ಇದೆ. ಅದಕ್ಕಾಗಿ ನಾನು ರಿಚರ್ಡ್ III ನಾನು ಹೇಳಿದೆ, ಅವನ ಬಗ್ಗೆ ಪ್ರಸ್ತಾಪ ಮಾಡಿದೆ. ಸೊ ಈ ಬೈರನ್ ಹೀರೋನಲ್ಲಿ ಏನಿತ್ತು ಅಂದ್ರೆ, ಅವನಲ್ಲಿ ಒಂದು ಪ್ರತಿಭಟನೆಯ ಸ್ವಭಾವ ಇತ್ತು, ಅವನಲ್ಲಿ ಅವಿಧೇಯತೆ ಇತ್ತು, ಮತ್ತೆ ಅವನಲ್ಲಿ ಒಂದು ವಿಷಣ್ಣತೆ ಇತ್ತು. ಬಲಂಕಲಿ ವಿಷಣ್ಣತೆ. ಅಲ್ಲಿ ಅವನಲ್ಲಿ ಒಂದು ದುಮ್ಮಾನ ಇತ್ತು. ದುಮ್ಮಾನ, ಒಂದು ಖೇದ, ಒಂದು ಕೊರಗು ಅಥವಾ ವ್ಯಾಕುಲತೆ ಇತ್ತು. ಇಟ್ಸ್ ನಾಟ್ ಹ್ಯಾಪಿ. ನಮ್ಮೆಲ್ಲಾ ಕವಿಗಳಿಗೆ, ಕನ್ನಡದ ಬಹುತೇಕ ಕವಿಗಳು, ಲೇಖಕರು ಬಹಳ ಸಂತೃಪ್ತಿಯಿಂದಿದ್ದಾರೆ. ಅವರು ಯಾರಿಗೂ ಯಾವ ರೀತಿಯ ವ್ಯಾಕುಲತೆ ಕಾಡ್ತಾ ಇಲ್ಲ, ದುಃಖ, ದುಮ್ಮಾನ, ಖೇದ ಕಾಡ್ತಾ ಇಲ್ಲ. ಯಾಕಂದ್ರೆ ಎಲ್ಲರೂ ಒಂದೊಂದು ದಾರಿಯನ್ನ ಹುಡ್ಕೊಂಡಿದ್ದಾರೆ. ಒಂದೊಂದು ನಾನದ್ರ ಬಹಳ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಬೈರನ್ ನಮ್ಮ ರೀತಿಯ ಲೇಖಕನಾಗಿರ್ಲಿಲ್ಲ.
ಅವನು ಸ್ವಾತಂತ್ರ್ಯವನ್ನ ಪ್ರೀತಿಸ್ತಾ ಇದ್ದ. ಆಮೇಲೆ ಅವನಲ್ಲಿ ಒಂದು ವ್ಯಾಕುಲತೆ ಇತ್ತು. ಆಮೇಲೆ ಒಂದು ಬಹಳ ರಹಸ್ಯವಾದ ಅಪರಾಧ ಪ್ರಜ್ಞೆಯಿಂದ ಅಥವಾ ಗತಕಾಲದ ಪಾಪ ಪ್ರಜ್ಞೆಯಿಂದ ಬಳಲ್ತಾ ಇದ್ದ. ಯಾವಾಗಲೂ ಒಬ್ಬ ಮನುಷ್ಯನಿಗೆ ಒಂದು ಸಣ್ಣ ಪಾಪ ಪ್ರಜ್ಞೆ ಕಾಡ್ತಾ ಇರಬೇಕು. ಒಬ್ಬ ಲೇಖಕನಿಗೆ, ಒಬ್ಬ ಚಿಂತಕನಿಗೆ, ಒಬ್ಬ ತತ್ವಜ್ಞಾನಿಗೆ, ಒಬ್ಬ ಸಂತನಿಗೆ ತನ್ನ ಗತಕಾಲದ ಪಾಪ ಪ್ರಜ್ಞೆ ಕಾಡ್ತಾ ಇರಬೇಕು. ಯಾವುದೋ ಒಂದು ತಾನು ಮಾಡಿದ ಒಂದು ಸಣ್ಣ ತಪ್ಪು ಅವನನ್ನ ಕಾಡ್ತಾ ಇರಬೇಕು ಮತ್ತು ಪೀಡಿಸ್ತಾ ಇರಬೇಕು. ಭಯಾನಕ ತಪ್ಪುಗಳನ್ನ ಮಾಡಿ, ಭೀಕರ ತಪ್ಪುಗಳನ್ನ ಮಾಡಿ, ಪ್ರತಿದಿನ ಮೋಸ ವಂಚನೆ ಮಾಡಿ, ದ್ರೋಹ ಮಾಡಿ, ಕುಟುಂಬಕ್ಕೆ ದ್ರೋಹ ಮಾಡಿ, ನಾಡು ನುಡಿಗೆ ದ್ರೋಹ ಮಾಡಿ, ದೇಶಕ್ಕೆ ದ್ರೋಹ ಮಾಡಿಯೂ ಯಾವ ಪಾಪ ಪ್ರಜ್ಞೆಯಿಂದ ಬಳಲದ ನಾವೆಲ್ಲ ಹೇಗೆ ಅದ್ಭುತ ಲೇಖಕರಾಗ್ಲಿಕ್ಕೆ ಸಾಧ್ಯ ಇದೆ. ಅಯ್ಯೋ, ನಾನು ನನ್ನ ಕನ್ನಡ ನಾಡಿಗೆ ಮೋಸ ಮಾಡಿದೆ, ನಾನು ಕೆಲಸ ಮಾಡುವ ವಿದ್ಯಾಸಂಸ್ಥೆಗೆ ಮೋಸ ಮಾಡಿದೆ, ವಿಶ್ವವಿದ್ಯಾಲಯಗಳಲ್ಲಿ ಅನೇಕ ಕಾಲೇಜುಗಳಲ್ಲಿ ಕೆಲಸ ಮಾಡುವವರಲ್ಲಿ ಅನೇಕರು ತಮ್ಮ ವಿಶ್ವವಿದ್ಯಾಲಯ ತಮ್ಮ ವಿರುದ್ಧವೇ ಕೆಲಸ ಮಾಡ್ತಾ ಇರ್ತಾರೆ. ಕರ್ನಾಟಕದಲ್ಲಿರುವವರು ಅನೇಕ ಜನರು ಕನ್ನಡ ನಾಡಿನ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಭಾರತದಲ್ಲಿ ವಾಸಿಸುವ ಅನೇಕ ಬುದ್ಧಿವಂತ ವಿಚಾರವಂತರು, ಕಲಾವಿದರು, ಅನೇಕ ಜನರು ಈ ಕೆಲಸವನ್ನ ಮಾಡ್ತಾ ಇರ್ತಾರೆ. ಪಾಪ ಪ್ರಜ್ಞೆ ಕಾಡೋದಿಲ್ಲ. ಆದ್ರೆ ಬೈರನ್ನ ನಾಯಕನಿಗೆ ಒಂದು ತೀವ್ರವಾದ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು, ಗತಕಾಲದ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು, ಒಂದು ರಹಸ್ಯ ಪಾಪ ಪ್ರಜ್ಞೆಯಿಂದ ಅವನು ಬಳಲ್ತಾ ಇದ್ದ. ಆಮೇಲೆ ಬೈರನ್ ಏನಾಗಿದ್ದ ಅಂತಂದ್ರೆ, ಈ ವಾಸ್ ಎ ರೊಮ್ಯಾಂಟಿಕ್ ಪ್ಯಾರಾಡಾಕ್ಸ್ ಅಂತ ಕರೀತಾರೆ ಅವನಿಗೆ. ಅಂದ್ರೆ ಈ ರೊಮ್ಯಾಂಟಿಕ್ ಯುಗ ಧರ್ಮದ ಅಥವಾ ರೊಮ್ಯಾಂಟಿಕ್ ಸ್ವಭಾವದ ವಿರೋಧಿಯಾಗಿದ್ದ, ಅಥವಾ ಅದರ ವಿರೋಧಾಭಾಸಗಳು ಅವನಲ್ಲಿ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ಅದ್ರ ಬಗೆಗೆ ಚರ್ಚೆ ಮಾಡ್ಲಿಕ್ಕೆ ಸಮಯ ಇಲ್ಲ. ತನ್ನ ಕಾಲದ ಕಾವ್ಯ ಚಳವಳಿಯ ಪೊಯೆಟಿಕ್ ರೆವಲ್ಯೂಷನ್ ಅದರ ನೇತಾರಾಗಿದ್ದ ಅವನು. ಹಿ ವಾಸ್ ದಿ ಲೀಡರ್ ಆಫ್ ಹೀಸ್ ಏರಾಸ್ ಪೊಯೆಟಿಕ್ ರೆವಲ್ಯೂಷನ್. ಆದ್ರೆ ಅವನು ದೇವವಾದಿಯಾಗಿದ್ದ. ಅವನು ಡೇಯಿಸ್ಟ್ ಅಂತಾರಲ್ಲ, ಡೇಯಿಸ್ಟ್ ಆಗಿದ್ದ ಅವನು, ದೇವವಾದಿ ಆಗಿದ್ದ ಅವನು. ಅವನಿಗೆ ನಂಬಿಕೆ ಇತ್ತು. ಆದ್ರೆ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಮತದ ಮೂಲ ಪಾಪದ ಪ್ರಜ್ಞೆ ಅವನಿಗೆ ಹೊಂದಿದ್ದ. ಅದಕ್ಕಿಂತ ಇಟ್ಸ್ ಎ ಕಲ್ವನಿಸ್ಟ್ ಸೆನ್ಸ್ ಆಫ್ ಒರಿಜಿನ್. ಕ್ರಿಶ್ಚಿಯನ್ರಿಗೆ ಕಾಡೋದು ಮೂಲ ಪಾಪ. ನೀವು ಅದಕ್ಕೆ ಆದಮಡಿಯು ಕತೆಗೆ ಹೋಗ್ಬೇಕಾಗ್ತದೆ, ಅದನ್ನೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆ ಮೂಲ ಪಾಪದ ಪ್ರಜ್ಞೆ ಅವನಿಗಿತ್ತು. ಅದು ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಮತದ ಮೂಲ ಪಾಪದ ಸೂಕ್ಷ್ಮವಾದ ಪಾಪ ಪ್ರಜ್ಞೆ ಬೈರನ್ನಲ್ಲಿ ಇತ್ತು. ಅದು ಅವನ ಅನೇಕ ಕೃತಿಗಳಲ್ಲಿ ವ್ಯಕ್ತವಾಗ್ತಾ ಹೋಗ್ತಾ ಇತ್ತು. ಆಮೇಲೆ ಅವನು ತನ್ನ ಕಾವ್ಯದಲ್ಲಿ ಸ್ವಾತಂತ್ರ್ಯವನ್ನ ಪ್ರತಿಪಾದಿಸಿದ. ಈ ಚಾಂಪಿಯನ್ಡ್ ದ ಕಾಸ್ ಆಫ್ ಲಿಬರ್ಟಿ ಇನ್ ಹಿಸ್ ಲೈಫ್ ಅಂಡ್ ಇನ್ ಹಿಸ್ ವರ್ಕ್ ಅಂತ ಅನೇಕ ಜನ ವಿಮರ್ಶಕರು ಹೇಳ್ತಾರೆ. ತನ್ನ ಬದುಕಿನಲ್ಲಿ ಹಾಗೆಯೇ ತನ್ನ ಕಾವ್ಯದಲ್ಲಿ ಈ ತರ ಸ್ವಾತಂತ್ರ್ಯವನ್ನ ಅವನು ಪ್ರತಿಪಾದಿಸಿದ. ನೋಡ್ರಿ, ಗ್ರೀಕ್ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಅವನು ತನ್ನ ಹಣವನ್ನು ಕೊಟ್ಟ. ಅವನು ಇಂಗ್ಲೆಂಡ್ನವನು, ಗ್ರೀಕಿಗೆ ಹೋದ. ಯಾಕಂದ್ರೆ ಗ್ರೀಕ್ ಜನರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೆ ತನ್ನ ಹಣವನ್ನು ಕೊಡಬೇಕು ಅಂತ. ತನ್ನ ಹಣವನ್ನು ಕೊಟ್ಟ, ತನ್ನ ಸಮಯವನ್ನು ಕೊಟ್ಟ, ತನ್ನ ಶಕ್ತಿಯನ್ನು ಕೊಟ್ಟ, ಕೊನೆಗೆ ತನ್ನ ಜೀವವನ್ನೇ ನೀಡಿದ. ಅವನು ಆ ಯುದ್ಧದಲ್ಲಿ ಸತ್ತು ಹೋಗ್ತಾನೆ. ನಮ್ಮಲ್ಲಿ ಭಾರತೀಯಲ್ಲಿ ಕೆಲವರು ಇದ್ದಾರೆ. ಈ ಮೊನ್ನೆ ಪಂಜಾಬ್ದಲ್ಲಿ ಒಬ್ಬ ಮಹಿಳೆ ಅರೆಸ್ಟ್ ಆದಲ್ಲ, ಆಕೆ ಭಾರತೀಯ ಹೆಣ್ಮಗಳು. ಅವಳು ತನ್ನ ಸಮಯವನ್ನ, ಶಕ್ತಿಯನ್ನ ಪಾಕಿಸ್ತಾನಕ್ಕೆ ಭಾರತದ ಅನೇಕ ಸೇನಾ ನೆಲೆಗಳ ಸೂಕ್ಷ್ಮ ಮಾಹಿತಿಯನ್ನ ರವಾನಿಸೋದಕ್ಕಾಗಿ ಆಕೆ ಸಮಯ ಹಾಕಿದ್ಲು. ಈ ರೀತಿಯ ಜನರು ನಮ್ಮಲ್ಲಿದ್ದಾರೆ. ಅನೇಕ ಜನರು ತಮ್ಮ ಹಣವನ್ನ, ತಮ್ಮ ಸಮಯವನ್ನ ಭಾರತದ ಸಲುವಾಗಿ ಅವರು ವ್ಯಯ ಮಾಡುವುದಿಲ್ಲ, ಭಾರತದ ವಿರುದ್ಧವಾಗಿ ಅವರು ಅದನ್ನ ಮಾಡ್ತಾ ಇದ್ದಾರೆ. ಈ ಯುದ್ಧದಲ್ಲಿ, ಇಂಡೋಪಾಕ್ ಕಾನ್ಫ್ಲಿಕ್ಟ್ ದಲ್ಲಿ ಇಂತಹ ಅನೇಕ ಸಂಗತಿಗಳು ಬಂದು ರಾಜಕಾರಣಿಗಳು ಮಾತನಾಡ್ತಾ ಇರ್ತಾರೆ, ಮಾತನಾಡ್ಲಿ. ಆದ್ರೆ ಕಲಾವಿದರಾಗ್ಲಿ, ಲೇಖಕರಾಗ್ಲಿ, ಅವ್ರಿಗೆ ಬೇರೆ ರೀತಿಯ ಜವಾಬ್ದಾರಿ ಇದೆ. ಒಂದು ರಾಷ್ಟ್ರೀಯತೆ, ರಾಷ್ಟ್ರೀಯ ಮನೋಭಾವನೆ, ರಾಷ್ಟ್ರಭಕ್ತಿ, ರಾಷ್ಟ್ರಪ್ರೇಮ ನಮ್ಮಲ್ಲಿ ಶಿಕ್ಷಕರಲ್ಲಿ ಇರದೇ ಇದ್ರೆ, ಲೇಖಕರಲ್ಲಿ ಇರದೇ ಇದ್ರೆ ಸಮಾಜದಲ್ಲಿ ಬರ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಸೊ ಹೀಗಾಗಿ ಅವನು ಅದನ್ನ ನೀಡಿದ ಅನ್ನೋದು. ಆಮೇಲೆ ಸಾಮಾನ್ಯವಾಗಿ ಅವನು ಕುಂಟುತ್ತಾ ಇದ್ದ. ಅವನ ದೈಹಿಕ ತೊಂದರೆ ಇತ್ತು, ಅದರಿಂದ ಅವನು ಕೀಳರಿಮೆ ಅನುಭವಿಸ್ತಾ ಇದ್ದ. ಹೀಗಾಗಿ ಅವನ ಕಾವ್ಯದಲ್ಲೂ ಕೂಡ ಅದು ವ್ಯಕ್ತ ಆಗ್ತಿತ್ತು. ವಿಡಂಬನೆ ಬರೆದ ಅವನು. ನೋಡ್ರಿ, ಅಲೆಕ್ಸಾಂಡರ್ ಪೋಪ್, ಅವನಿಗೂ ದೈಹಿಕ ತೊಂದರೆ ಇತ್ತು. ಸ್ಯಾಮ್ಯುಯಲ್ ಜಾನ್ಸನ್ ಕೂಡ ಅವನು ಕೂಡ ಸ್ವಲ್ಪ ದೈಹಿಕ ತೊಂದರೆ ಇತ್ತು. ಇಂತಹ ಜನರು ಸಾಮಾನ್ಯವಾಗಿ ಇಂತಹ ಕಾವ್ಯವನ್ನು ಬರೀತಾರೆ, ವಿಡಂಬನಾ ಕಾವ್ಯವನ್ನು ಬರೀತಾರೆ. ಅವನು ವಿಡಂಬನಾ ಕಾವ್ಯ ಬರೆದ.
ಪದ್ಯ ನಿರೂಪಣೆ ಅಂದ್ರೆ ವರ್ಸ್ ನೆರೇಟಿವ್ ಬರೆದ, ಓಡ್ ಅದಕ್ಕೆ ಪ್ರಘಾತ ಅಂತೀವಿ ಅಥವಾ ಮೇಳಗೀತೆ ಅಂತೀವಿ, ಮೇಳಗೀತೆಗಳನ್ನ ಬರೆದ, ಭಾವಗೀತೆಯನ್ನ ಬರೆದ, ಊಹಾತ್ಮಕ ನಾಟಕ ಬರೆದ, ಐತಿಹಾಸಿಕ ದುರಂತ ನಾಟಕ ಬರೆದ, ತಪ್ಪೊಪ್ಪಿಗೆಯ ಕಾವ್ಯ ಕನ್ಫೆಷನಲ್ ಪೋಯಿಟ್ರಿ ಅದನ್ನು ಬರೆದ, ಆಮೇಲೆ ಡ್ರಾಮೆಟಿಕ್ ಮೊನೊಲಾಗ್ ಬರೆದ, ಸಿರಿಯೋ ಕಾಮಿಕ್ ಅಂದ್ರ ಅರೆ ಕಾಮಿಕ್ ಮಹಾಕಾವ್ಯಗಳನ್ನು ಬರೆದ ಮತ್ತು ಭಾರಿ ಗಾತ್ರದ ಪತ್ರ ವ್ಯವಹಾರವನ್ನು ಕೂಡ ಮಾಡಿದ. ಈ ಕನ್ಫೆಷನಲ್ ಪೋಯಿಟ್ರಿ ಅನ್ನೋದು ಬಹಳ ಮುಖ್ಯ. ಅಂದ್ರೆ ತಪ್ಪೊಪ್ಪಿಗೆಯ ಕಾವ್ಯ. ಪ್ರತಿಯೊಬ್ಬ ಮನುಷ್ಯನಿಗೆ ಮನುಷ್ಯ ತನ್ನ ತಪ್ಪುಗಳ ಬಗ್ಗೆ ಬಹಳ ಎಚ್ಚರದಿಂದ ಇರಬೇಕು. ಬಸವಣ್ಣ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ, ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ಅಂತ ಹೇಳಿದ ಅವನು. ಅಲ್ಟಿಮೇಟ್ ಆಗಿ ನನಗೆ ನನ್ನ ದೇಹ, ನನ್ನ ಮನಸ್ಸು, ನನ್ನ ಭಾವನೆ ಅದರ ಬಗೆಗೆ ನಾನು ಹೆಚ್ಚು ಚಿಂತನೆ ಮಾಡಬೇಕು. ಅದನ್ನ ಬಿಟ್ಟು ನಾವು ಅವನು ಹೀಗೆ, ಇವನು ಹೀಗೆ, ಅವಳು ಹೀಗೆ, ಇವಳು ಹೀಗೆ ಅಂತ ತಿಳ್ಕೊಂಡು ನಾವು ಲೋಕದ ಬಗ್ಗೆ ವಿಚಾರ ಮಾಡ್ತಾ ಇರ್ತೀವಿ, ನಮ್ಮ ಬಗ್ಗೆ ವಿಚಾರ ಮಾಡೋದಿಲ್ಲ. ಸಂತ ತನ್ನ ಬಗ್ಗೆ ವಿಚಾರ ಮಾಡ್ತಾನೆ, ಆಮೇಲೆ ಲೋಕದ ಬಗ್ಗೆ ವಿಚಾರ ಮಾಡ್ತಾನೆ. ಯಾಕಂದ್ರೆ ನಮ್ಮ ಮನವನ್ನ ಸಂತೈಸಿಕೊಡದೆ ಹೋದ್ರೆ, ನಮ್ಮ ತನುವನ್ನ ನಾವು ಸಂತೈಸಿಕೊಡದೆ ಹೋದ್ರೆ ನಾವು ಸಮಾಜವನ್ನ ಸುಸ್ಥಿತಿಯಲ್ಲಿ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಬಸವಣ್ಣ ಬಹಳ ಸ್ಪಷ್ಟವಾಗಿ ಹೇಳಿದ. ಅಂದ್ರೆ ಆತ್ಮಾವಲೋಕನ ಮಾಡದವನು ಸಂತನಾಗಲಾರ, ಲೇಖಕನಾಗಲಾರ. ಆತ್ಮರೀತಿಗೆ ಹೋಗುವ ಅವನು ಯಾವ ಕಾಲಕ್ಕೂ ಒಳ್ಳೆಯ ಕಾವ್ಯವನ್ನ ಬರಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಗ್ರೀಕ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವನು ಹಸುನಿಗ್ತಾನೆ. ಆಮೇಲೆ ಬೈರನಿಕ್ ಹೀರೋ ಬಗೆಗೆ ನಾನು ಆಗ್ಲೇ ಕೆಲವು ಮಾತುಗಳನ್ನ ಹೇಳಿದೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಒಂದು ನಿಮಿಷ ನಾನು ನಿಮಗೆ ಇನ್ನು ಸ್ವಲ್ಪ ನಿಮ್ಮಲ್ಲಿ ರಿಚರ್ಡ್ ಥರ್ಡ್ ಬಗೆಗೆ ಆಸಕ್ತಿ ಹುಟ್ಲಿ ಅಂತ ತಿಳ್ಕೊಂಡು ಈ ನಾಟಕದ ಮೊದಲ ಡೈಲಾಗಿನ ಒಂದು 3 ಸಾಲುಗಳನ್ನು ಹೇಳ್ತೇನೆ. ರಿಚರ್ಡ್ ಥರ್ಡ್ ತನ್ನ ಬಗೆಗೆ ತಾನು ಹೇಳ್ಕೊತಾನೆ. ಏನ್ ಹೇಳ್ಕೊತಾನೆ ಅಂದ್ರೆ, ಅವನು ಡಿಫಾರ್ಮ್ಡ್, ಅನ್ಫಿನಿಶ್ಡ್ ಅಂಡ್ ಸೆಂಟ್ ಬಿಫೋರ್ ಮೈ ಟೈಮ್. 9 ತಿಂಗಳು ಪೂರ್ಣ ನಾನು ನನ್ನ ತಾಯಿಯ ಗರ್ಭದಲ್ಲಿ ಇರಲಿಲ್ಲ, ಬಹುಬೇಗನೆ ನನ್ನ ತಾಯಿಯ ಗರ್ಭದಿಂದ ನನಗೆ ಹೊರಗೆ ಬಂದೆ. ಅಂದ್ರೆ ನಮ್ಮಲ್ಲಿ ಬೈತಿರ್ತಾರಲ್ಲ, 3ರಲ್ಲಿ ಹುಟ್ಟದಂಗೆ ಮಾತಾಡ್ತೀಯಲ್ಲ, 4ರಲ್ಲಿ ಹುಟ್ಟದಂಗೆ ಮಾತಾಡ್ತೀಯಲ್ಲ. ಯಾರು 3ರಲ್ಲಿ ಹುಟ್ಟೋದಿಲ್ಲ, 7ನೇ ತಿಂಗಳಲ್ಲಿ ಅದು ಹುಟ್ಟುತ್ತಿರ್ತಾರೆ. ಅಂದ್ರೆ ಹೆರಿಗೆ ಆಗುವ ಸಮಯಕ್ಕಿಂತ ಮುಂಚೆ ನಾನು ಈ ಭೂಮಿಗೆ ಬಂದೆ ಅಂತ ಹೇಳ್ತಾನೆ ಅವನು, ರಿಚರ್ಡ್ ಥರ್ಡ್. ಹೇಗ್ ಬಂದೆ ಅಂತಂದ್ರೆ, ಡಿಫಾರ್ಮ್ಡ್, ನಾನು ಎಲ್ಲರಂತೆ ಇರಲಿಲ್ಲ, ನಾನು ಕೂಡ್ತಾ ಇದ್ದೆ ಅನ್ನೋ ಕಾರಣಕ್ಕಾಗಿ. ಅನ್ಫಿನಿಶ್ಡ್ ಅಂದ್ರೆ ಐ ಆಮ್ ನಾಟ್ ಎ ಫಿನಿಶ್ಡ್ ಪ್ರಾಡಕ್ಟ್ ಆಫ್ ಗಾಡ್. ದೇವರು ನನ್ನನ್ನ ಸಂಪೂರ್ಣವಾದ ಒಂದು ಜೀವಿಯನ್ನಾಗಿ ಮಾಡಿ ಭೂಮಿಗೆ ಕಳಿಸ್ಲಿಲ್ಲ. ನನಗೆ ಕೆಲವು ತೊಂದರೆಗಳನ್ನ ನನ್ನ ದೇಹದಲ್ಲಿಟ್ಟು ನನಗೆ ಇಲ್ಲಿಗೆ ಭೂಮಿಗೆ ಕಳಿಸಿದ್ದಾನೆ ಅಂತ ಹೇಳ್ತಾನೆ ಅವನು. ಆಮೇಲೆ ದ ಡಾಗ್ಸ್ ಬಾರ್ಕ್ ಎಟ್ ಮೀ ಆಸ್ ಐ ಹಾಲ್ಟ್ ಬೈ ದೆಮ್. ನಾಯಿಗಳ ಹತ್ತಿರ ನಾನು ನಿಂತ್ಕೊಂಡ್ರೆ ನಾಯಿಗಳು ನನ್ನ ಕಂಡು ಬೌಡುತ್ತವೆ. ಯಾಕೆ ಬೌಡುತ್ತವೆ ಅಂದ್ರೆ, ಅವು ಕೂಡ ವಿಡಂಬನೆ ಮಾಡ್ತವೆ. ನನ್ನ ಕಾಲನ್ನ ನೋಡಿ, ನಾನು ನಡೆಯುವ ಶೈಲಿಯನ್ನ ನೋಡಿ ನಾಯಿಗಳು ಕೂಡ ನನಗೆ ಬೌಡುತ್ತವೆ ಅಂತ. ನನಗೆ ಜನರು ಮಾತ್ರ ನನ್ನನ್ನ ಅಣಕಿಸೋದಿಲ್ಲ, ನಾಯಿಗಳು ಕೂಡ ನನ್ನನ್ನು ಅಣಕಿಸ್ತವೆ. ಅದಕ್ಕಾಗಿ ಮನುಷ್ಯರ ಮೇಲೆ ಸೇಡನ್ನ ತೀರಿಸ್ಕೊಳ್ಬೇಕು ಅಂತ ಹೋಗ್ತಾನೆ ಅವನು. ಅನೇಕ ಪಾಪಕೃತ್ಯಗಳನ್ನ ನಾಟಕದಲ್ಲಿ ಮಾಡ್ತಾನೆ. ಆಮೇಲೆ ಹೇಳ್ತಾನೆ ಅವನು, ಸಿನ್ಸ್ ಐ ಕೆನಾಟ್ ಪ್ರೂವ್ ಎ ಲವರ್, ನಾನು ಪ್ರೇಮಿಯಾಗಲಾರೆನೆಂದು ಈ ಕೆಲಸವನ್ನು ಮಾಡುತ್ತೇನೆ ಅಂತ ಹೇಳ್ತಾನೆ ಅವನು. ಸಿನ್ಸ್ ಐ ಕೆನಾಟ್ ಪ್ರೂವ್ ಎ ಲವರ್ ಟು ಎಂಟರ್ಟೈನ್ ದೀಸ್ ಫೇರ್ ವೆಲ್ ಸ್ಪೋಕನ್ ಡೇಸ್, ಐ ಆಮ್ ಡಿಟರ್ಮಿನ್ಡ್ ಟು ಪ್ರೂವ್ ಎ ವಿಲನ್. ನಾನು ಪ್ರೇಮಿ ಆಗಲಾರೆ, ಪ್ರೀತಿಯ ಬಣ್ಣದ ಮಾತುಗಳನ್ನ ಆಡಲಾರೆ, ಹೀಗಾಗಿ ನಾನು ಖಳನಾಯಕನಾಗಲು ನಿರ್ಧರಿಸಿದ್ದೇನೆ, ಖಳನಾಯಕನಾಗುವ ದೃಢ ಸಂಕಲ್ಪವನ್ನು ಮಾಡಿದ್ದೇನೆ ಅಂತ ಹೇಳ್ತಾನೆ. ಐ ಆಮ್ ಡಿಟರ್ಮಿನ್ಡ್ ಟು ಪ್ರೂವ್ ಎ ವಿಲನ್ ಅಂತ ಹೇಳ್ತಾನೆ. ನಾಟಕದ ಉದ್ದಕ್ಕೂ ಭೀಕರ ಟೈಟಾನಿಕ್ ವಿಲನ್ ಅಂತಾರೆ ಅವನಿಗೆ, ಟೈಟಾನಿಕ್ ವಿಲನ್ ಆಗಿ ಕಾಣಿಸ್ಕೊಡ್ತಾನೆ. ಹೀಗೆ ಅನೇಕ ಇಂಥ ಕೃತಿಗಳನ್ನ ಓದುವುದರ ಮೂಲಕ ನಾವು ನಮ್ಮ ನೈತಿಕ ಪ್ರಜ್ಞೆ ಎಚ್ಚರಗೊಳ್ಳುತ್ತದೆ. ನಮ್ಮಲ್ಲಿ ಜೀವನದ ಲಿಮಿಟೇಷನ್ಸ್ ಗಳ ಬಗ್ಗೆ ನಮ್ಮಲ್ಲಿ ಒಂದು ಎಚ್ಚರ ಮೂಡ್ತದೆ. ಆಮೇಲೆ ನಾವು ನಮ್ಮ ಜೀವನದಲ್ಲಿ ಮಾಡಿದ ಸಣ್ಣ ಪುಟ್ಟ ತಪ್ಪುಗಳ ಬಗ್ಗೆ ನಮಗೆ ಎಚ್ಚರ ಮೂಡ್ತದೆ.
ಈ ಎಚ್ಚರ ಮೂಡಿದ್ರೆ ಮಾತ್ರ ಸಾಲದು. ಅದನ್ನ ನಾವು ಅದರ ಬಗ್ಗೆ ನಮ್ಮಲ್ಲಿ ಒಂದು ಪಾಪ ಪ್ರಜ್ಞೆ ಇರಬೇಕು. ಆಮೇಲೆ ನಾವು ಅದನ್ನ ಪಶ್ಚಾತ್ತಾಪದ ಮೂಲಕ ಆ ಪಾಪ ಪ್ರಜ್ಞೆಯಿಂದ ವಿಮೋಚನೆ ಹೊಂದಬೇಕು. ಹೀಗಾದಾಗ ನಾವು ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಲೇಖಕನಾಗಿ, ಒಬ್ಬ ಮನುಷ್ಯನಾಗಿ ಬೆಳೆಯುತ್ತೇವೆ. ಹೀಗೆ ಸಾಮಾನ್ಯರನ್ನು, ನಾವೆಲ್ಲ ಸಾಮಾನ್ಯರು, ನಾವು ಅಸಾಮಾನ್ಯರು ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಇಂಥ ಸಂಗತಿಗಳು, ಇಂಥ ಗುಣಗಳು ಬರಬೇಕು. ಶೇಕ್ಸ್ಪಿಯರ್ ಓದೋದ್ರ ಮೂಲಕ, ಲಾರ್ಡ್ ಬೈರನ್ ಅನ್ನು ಓದೋದ್ರ ಮೂಲಕ, ಟಾಲ್ಸ್ಟಾಯ್ ಓದೋದ್ರ ಮೂಲಕ, ಹೀಗೆ ಅನೇಕ ಲೇಖಕರು ಓದೋದ್ರ ಮೂಲಕ, ನಮ್ಮ ಕುವೆಂಪು ಅವರ ಕಾದಂಬರಿ ಕಥೆಗಳನ್ನ, ಶಿವರಾಮ್ ಕಾರಂತರ ಕಾದಂಬರಿಗಳನ್ನ ನಾವು ಓದ್ಬೇಕು. ತೇಜಸ್ವಿರಾಗಿರ್ಬೋದು, ಗೋಪಾಲಕೃಷ್ಣ ಅಡಿಗರಾಗಿರ್ಬೋದು, ಎಸ್.ಎಲ್. ಭೈರಪ್ಪನವರ ಕೆಲವು ಮಹತ್ವದ ಕಾದಂಬರಿಗಳಾಗಿರ್ಬೋದು. ಕನ್ನಡದಲ್ಲಿ ಬಹಳ ಶ್ರೀಮಂತವಾದ ಕಥಾ ಪರಂಪರೆ ಇದೆ, ಕಾದಂಬರಿ ಪರಂಪರೆ ಇದೆ, ನಾಟಕ ಪರಂಪರೆ ಇದೆ. ಭಾರತದ ಅನೇಕ ಭಾಷೆಗಳಲ್ಲಿ ಅದ್ಭುತವಾದ ಸಾಹಿತ್ಯ ರಚನೆ ಆಗ್ತಾ ಇದೆ. ಇಂಗ್ಲಿಷ್ ಅಲ್ಲೂ ಕೂಡ ನಮ್ಮ ಲೇಖಕರು ಅದ್ಭುತವಾದ ಸಾಹಿತ್ಯವನ್ನ ಬರಿತಾ ಇದ್ದಾರೆ. ಹೀಗಾಗಿ ಸಾಹಿತ್ಯ, ಸಂಸ್ಕೃತಿ ನಮ್ಮ ನಾಗರಿಕತೆಗೆ ಬೇಕು, ನಮಗೆ ಬೇಕು. ಈ ಕೆಲಸವನ್ನ ನಾವು ಮಾಡುತ್ತಾ ಮುಂದೆ ಸಾಗೋಣ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ನೀವು ಮಂಜುನಾಥ್ ಅವರೊಂದಿಗೆ ಸಂವಾದ ಚರ್ಚೆಯನ್ನ ಮುಂದುವರಿಸಬಹುದು. ಎಲ್ಲರಿಗೂ ಶುಭವಾಗಲಿ. ಮತ್ತೆ ನಾವು ಶನಿವಾರ ದಿನ ಸಂಜೆ 6 ಗಂಟೆಗೆ ಭೇಟಿಯಾಗೋಣ. ನಮಸ್ಕಾರ. ಧನ್ಯವಾದಗಳು ಸರ್. ಆಸಕ್ತರೇ, ಈಗ ಚರ್ಚೆಗೆ ಅವಕಾಶವಿದೆ. ತಮ್ಮ ಪ್ರಶ್ನೆಗಳೇನಾದರೂ ಇದ್ರೆ ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿಕೊಂಡು ನೇರವಾಗಿ ಮಂಜುನಾಥ್ ಗದಗ್ ಸರ್ ಒಂದಿಗೆ ಸಂವಾದವನ್ನ ನಡೆಸಬಹುದು. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು ಇವಾಗ. ಪ್ರಶಾಂತ್, ಒಂದು ವಿಷಯ, ಧಾರವಾಡ ಕಟ್ಟೆ ಧಾರವಾಡ ಮತ್ತು ದ ರಾ ಬೇಂದ್ರೆ ರಾಷ್ಟ್ರೀಯ ಟ್ರಸ್ಟ್ ಸಹಯೋಗದಲ್ಲಿ ನಾಳೆ ಸಂಜೆ 6 ಗಂಟೆಗೆ ಧಾರವಾಡದ ಬೇಂದ್ರೆ ಸಭಾಭವನದಲ್ಲಿ ಆಫ್ಲೈನ್ ಮೂಲಕ ನುಡಿನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇತ್ತೀಚೆಗೆ ನಮ್ಮನ್ನು ಅಗಲಿದ ಕನ್ನಡದ ಹಿರಿಯ ಲೇಖಕ, ಪ್ರಕಾಶಕ ರಮಾಕಾಂತ್ ಜೋಶಿ ಅವರಿಗೆ ನುಡಿನಮನ ಸಲ್ಲಿಸಲಾಗ್ತದೆ. ಹುಬ್ಬಳ್ಳಿ ಧಾರವಾಡದ ಸುಮಾರು 14-15 ಜನ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿರುವ ಅಥವಾ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಸುತ್ತಮುತ್ತಲಿರುವ ಧಾರವಾಡ ಕಟ್ಟೆಯ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಓಕೆ ಸರ್, ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದೆಯಾ? ಓಕೆ, ಹಾಗಾದರೆ ಈ ಕಾರ್ಯಕ್ರಮವನ್ನ ಕೊನೆ ಮಾಡುವ ಸಮಯ. ಮೊದಲಿಗೆ ನಮ್ಮ ಕರೆಯನ್ನ ಮನ್ನಿಸಿ ಆಗಮಿಸಿ ಉಪನ್ಯಾಸ ಮಂಡಿಸಿದ ಇವತ್ತಿನ ಉಪನ್ಯಾಸಕರಾದ ಮಂಜುನಾಥ್ ಗದಗ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಧನ್ಯವಾದಗಳು ಸರ್. ಹಾಗೇನೆ ಕಾರ್ಯಕ್ರಮದ ಅಧ್ಯಕ್ಷರಾದ ಪ್ರೊಫೆಸರ್ ಬಸವರಾಜ್ ಡೋನು ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಧನ್ಯವಾದಗಳು ಸರ್. ಹಾಗೆ ಈಗ ಇಲ್ಲಿ ನೆರೆದಂತಹ ಹಿರಿಯರಿಗೆ, ಸಾಹಿತ್ಯಾಸಕ್ತರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಇಷ್ಟು ಸರಾಗವಾಗಿ ನೆರವೇರಲು ಕಾರಣರಾದಂತಹ ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗೊಳಿಸುತ್ತೇನೆ. ನಮಸ್ಕಾರ. ನಮಸ್ಕಾರ ಸರ್.